ವಂದನೆಗಳಕ್ಕ. ಎಲ್ಲರಿಗೂ ಮೊಟ್ಟಮೊದಲಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರಿ, ಕಣ್ಮುಚ್ಚಿರ ಪ್ರಿಯರೇ, ಕಣ್ಮುಚ್ಚಿಕೊಂಡು ದೇವರ ಪ್ರಾರ್ಥನೆ ಮಾಡಿಕೊಂಡು ದೇವರ ಮನಸ್ಸನ್ನು ಈ ಬೆಳಗಿನ ಜಾವದಲ್ಲಿ ತಿಳಿಯೋದಕ್ಕಾಗಿ ನಾವು ಪ್ರಯಾಸ ಪಡೋಣ. ಪರಿಶುದ್ಧನೇ, ಮಹೋನ್ನತನೇ, ಭೂಮಿಯ ಆಕಾಶಗಳನ್ನು ಅದರಲ್ಲಿರ್ತಕ್ಕಂತಹ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳು ತಂದೆ. ನಿನ್ನೆ ರಾತ್ರಿ ಇದ್ದು ತಂದೆ, ಈ ಬೆಳಗಿನ ಜಾವದಲ್ಲಿ ಎಷ್ಟೋ ಜನ ನಿನ್ನ ಮಕ್ಕಳು ತಂದೆ ಈ ಲೋಕವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಸೇರಿರುವಾಗ ತಂದೆ, ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ತಂದೆ, ಇನ್ನೂ ದೇಹವೆಂಬ ಮನೆಯಲ್ಲಿ ತಂದೆ ನಮ್ಮನ್ನು ಜೀವಂತರ ಪಟ್ಟಿಯಲ್ಲಿ ಎಣಿಸಿಕೊಂಡು ಈ ಮುಂಜಾನೆ ಸಂದರ್ಭದಲ್ಲಿ ತಂದೆ ಶ್ರೇಷ್ಠವಾದಂತಹ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡುತ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ತಂದೆ. ಅದೇ ರೀತಿಯಾಗಿ ವಾಕ್ಯವನ್ನು ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ತಂದೆ ಸಮುಚಿತವಾದ ಜ್ಞಾನವನ್ನು, ವಿವೇಕವನ್ನು, ಸಾತ್ವಿಕತೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಾ, ಆರಂಭದಿಂದ ಅಂತ್ಯದವರೆಗೂ ತಂದೆ ಪವಿತ್ರಾತ್ಮರ ಸಹಾಯ ಬಲದಿಂದ ನಮ್ಮನ್ನು ನಡೆಸಿ, ಕೇವಲ ನಮ್ಮ ಮಾತುಗಳಾಗಿರದ ತಂದೆ ನಿಮ್ಮ ಮಾತುಗಳಾಗಿ ಇರಲಿ ಅಂತೇಳಿ ಕೇಳಿಕೊಳ್ಳುತ್ತಾ, ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು, ನಮ್ಮ ರಕ್ಷಕನು, ಒಡೆಯನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನಾದಂತ ಪ್ರಭು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಸರಿ ಪ್ರಿಯರೇ, ಎಲ್ಲರಿಗೂ ವಾಯ್ಸ್ ಚೆನ್ನಾಗಿ ಕೇಳ್ತಿದಲ್ಲ ಪ್ರಿಯರೇ? ಕ್ಲಿಯರ್ ಕೇಳ್ತಿದಲ್ಲ ಅಕ್ಕ? ಹಾ ಸರಿ. ಸರಿ, ಮೊಟ್ಟ ಮೊದಲದಾಗಿ ಮತ್ತೊಂದು ಬಾರಿ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಇವತ್ತಿನ ಅಂಶ ಕ್ರಿಸ್ತನ ಜನನದ ಹಿಂದೆ ತಾಯಿಯಾದ ಮರಿಯಳ ಕಣ್ಣೀರಿನ ದಿನಗಳು ಎಂಬುವಂತ ಅಂಶದ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಮತ್ತೊಂದು ಬಾರಿ ಅಂಶದ ಹೆಸರು ಹೇಳೋದಕ್ಕಾಗಿ ನಾನು ಇಷ್ಟಪಡ್ತೀನಿ. ಕ್ರಿಸ್ತನ ಜನನದ ಹಿಂದೆ ತಾಯಿಯಾದ ಮರಿಯಳ ಕಣ್ಣೀರಿನ ದಿನಗಳು ಎಷ್ಟು ಎಂಬುದಾಗಿ. ಆ ವಾಕ್ಯ, ಆ ಅಂಶ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಒಂದು ವಚನವನ್ನು ನಾವು ಓದಿಕೊಂಡು ನಾವು ಸಾಗೋಣ ಪ್ರಿಯರೇ. ಯಾಕಂತಂದ್ರೆ ಆ ವಚನ ನಾವು ಓದಿ ಅದರ ಪ್ರಕಾರ ಅಂದ್ರೆ ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವಿರುವುದಾದರೆ ಈ ಮುಂದಿನ ವಚನಗಳು ಸುಲಭವಾಗಿ ನಮಗೆ ಅರ್ಥವಾಗುವಂತದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಚನದಿಂದ 19ನೇ ವಚನ ನಾವು ನೋಡೋದಾದ್ರೆ, ಅಲ್ಲಿ ಅಪೊಸ್ತಲನಾದಂತ ಯೋಹಾನನು ದರ್ಶನದ ಮುಖಾಂತರ ದೇವರಿಂದ ಕೇಳಲ್ಪಟ್ಟಂತ ಒಂದು ಮಾತನ್ನು ಬರೆದಿರ್ತಾನೆ ಪ್ರಿಯರೇ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇದಿಂದ 18ನೇ ವಚನ 19ನೇ ವಚನ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ, ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಸಾಕು ಸಿಸ್ಟರ್. ಇಲ್ಲಿ ಏನ್ ಹೇಳ್ತದನಂತಂದ್ರೆ, ಅಪೊಸ್ತಲನಾದಂತ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಗಡಿಪಾರು ಮಾಡಿದ ನಂತರ ದೇವರ ದರ್ಶನದ ಮುಖಾಂತರವಾಗಿ ಈ ಪ್ರಕಟಣೆ ಗ್ರಂಥ ಬರೆಯುವಂತದ್ದನ್ನು ನಾವು ಪುಸ್ತಕದಲ್ಲಿ ನೋಡುವರಾಗಿದ್ದೇವೆ ಪ್ರಿಯರೇ. ಕೊನೆಯದಾಗಿ, ಯಾಕಂದ್ರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥ ಮುಗಿಯುವಂತ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದಾನೆ. ಏನಂತಂದ್ರೆ, ಈ ಪುಸ್ತಕದಲ್ಲಿ ಅಂತಂದ್ರೆ ಈ 66 ಪುಸ್ತಕದಲ್ಲಿ ಇರ್ತಕ್ಕಂಥ ವಾಕ್ಯಗಳಿಗೆ ಹೆಚ್ಚು ಮಾತನ್ನು ತಂದು ಹಾಕಬಾರ್ದು, ಮತ್ತೆ ಆ ಮಾತುಗಳನ್ನು ತೆಗೆಯಬಾರದು ಎಂಬುದಾಗಿ ಹೇಳ್ತಿದ್ದಾರೆ. ಹೆಚ್ಚು ತಂದು ಹಾಕೋದ್ರಿಂದ ಏನು ನಮಗೆ ನಷ್ಟ, ಆಮೇಲೆ ಏನು ಅದರಿಂದ ತೆಗೆಯೋದ್ರಿಂದ ನಮಗೆ ಏನ್ ನಷ್ಟ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಯೋಹಾನನು ನಮಗೆ ತಿಳಿಯಪಡಿಸಿದ್ದಾನೆ ಪ್ರಿಯರೇ. ಹೆಚ್ಚು ಮಾತುಗಳನ್ನು ಅಂದ್ರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾಕಂದ್ರೆ ಉಪದ್ರವ ಅಂತಂದ್ರೆ ಕಷ್ಟ.
ಅಂದ್ರೆ ವೇದನೆಗಳಾಗಿರ್ಬೋದು, ಕಷ್ಟಗಳು, ಬಾಧೆಗಳು, ವಿವಿಧ ರೀತಿಯಿಂದ ಸಂಕಟಗಳು ಇವೇನಿರ್ತಾವ ಅಂತಂದ್ರೆ ಯಾಕೆ ಇವತ್ತು ಬರ್ತಾ ಇದ್ದಾವ ಅಂತಂದ್ರೆ ಯಾಕಂದ್ರೆ ನಾವು ಎಲ್ಲೋ ಒಂದ್ಸಲ ಏನ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ದೇವರ ವಾಕ್ಯಗಳಲ್ಲಿ ನಾವು ಏನೋ ಒಂದು ಮಿಕ್ಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಕಾಲ್ಪನಿಕವಾಗಿ ಕೇಳ್ತಿದಾರ, ಚೆನ್ನಾಗಿ ಕೇಳ್ತಿದಾರ ಅಂತ ಹೇಳಿ ಎಷ್ಟೋ ಜನ ಬೋಧಕರಾಗಿರ್ಬೋದು ಏನ್ ಮಾಡ್ತಾರ ಅಂತಂದ್ರೆ ಕಾಲ್ಪನಿಕತೆಗಳನ್ನು ಹೇಳಿ ಅವ್ರನ್ನ ನಂಬಿಸ್ತಿದ್ದಾರೆ ಪ್ರೇರಿ. ಅದಕ್ಕಾಗಿ ದೇವರು ವಾಕ್ಯಗಳು ಇದ್ದದ್ದೇ ಇದ್ದಾಗೆ ಹೇಳ್ಬೇಕೆಂಬುದಾಗಿ ಇಲ್ಲಿ ಯೋಹಾನನ ನಮಗೆ ಹೆಚ್ಚಿಸುವಂತದ್ದನಾಗಿದ್ದಾನೆ ಪ್ರೇರಿ. ಮತ್ತೆ ಒಂದನಾದ್ರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡ್ತಾನಂತೆ ಅದ್ದಾನ. ಅಂದ್ರೆ ಒಂದು ವೇಳೆ ಈ ಮಾತುಗಳನ್ನು ಬೈಬಲಲ್ಲಿ ಇದ್ದಕ್ಕಿದ್ದಂತ ಮಾತುಗಳನ್ನು ಹೇಳಿದ್ರ ಇವ್ರು ಕೇಳ್ತಾ ಇದಾರ ಅಥವಾ ಕೇಳೋದಿಲ್ಲ ನಾ ತಿರುಗಿ ಬೀಳ್ತಾ ಇದಾರೆ ಅನ್ನೋ ದೇವ್ರು ನಂಬ್ತಾ ಇರಲ್ಲ ಅಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರೆ ಕೆಲವೊಂದು ಕಠಿಣವಾದಂತ ಮಾತುಗಳು ಅವ್ರು ಮುಚ್ಚಿಟ್ಟು ಬಿಡ್ತಾರೆ ಪ್ರೇರಿ. ಆ ಮುಚ್ಚಿಡೋದ್ರಿಂದ ಏನಾಗ್ತದ ಅಂತಂದ್ರೆ ಅವರಿಗೆ ಸಿಗಬೇಕಾದಂತ ಜೀವ ವೃಕ್ಷದ ಅಂತಂದ್ರೆ ದೇವರ ಬಾಧ್ಯ ಅಂದ್ರೆ ಪರಲೋಕ ರಾಜ್ಯವು ನಮಗೆ ಸಿಕ್ಕುವುದಿಲ್ಲ ಎಂಬುದಾಗಿ ಇಲ್ಲಿ ಯೋಹಾನನು ನಮಗೆ ತಿಳಿಸಿದ್ದಾನೆ ಪ್ರಿಯರೇ. ಯಾಕಂತಂದ್ರೆ ಈ ಮಾತನ್ನು ಪ್ರತಿಯೊಬ್ಬರು ಪ್ರತಿ ಸಲ ಬೈಬಲ್ ಓದುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಆರಾಧನಾ ಸಂದರ್ಭದಲ್ಲಿ ಆಗಿರ್ಬೋದು, ಇಂತರರಿಗೆ ನಾವು ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಈ ಮಾತನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ಬೋಧನೆ ಮಾಡ್ಬೇಕಾಗುತ್ತೆ ಪ್ರಿಯರೇ. ಯಾಕಂತಂದ್ರೆ ಇಲ್ಲಿ ನಾವು ಒಂದು ಹಾಕೋದಕ್ಕೂ ನಮಗೆ ಅಧಿಕಾರ ಇಲ್ಲ, ಒಂದು ತೆಗೆಯೋದಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿಲ್ಲ ದೇವರು ಅಂದಾಗ. ಯಾಕಂದ್ರೆ ಇಲ್ಲಿ ಈ ವಾಕ್ಯವನ್ನು ನೆನಪಲ್ಲಿ ಇಟ್ಟುಕೊಂಡು ನಾವು ಅಂಶವನ್ನು ಆಲೋಚನೆ ಮಾಡಿಕೊಳ್ಳೋಣ ಪ್ರೇರಿ. ಯಾವ ರೀತಿಯಿಂದ ಎಲ್ಲೆಲ್ಲಿ ಹಿಡಿವಿದ್ದಾರ, ಎಲ್ಲೆಲ್ಲಿ ದಾರಿ ತಪ್ತಾ ಇದ್ದಾರ ಬೋಧಕರಾಗಿರ್ಬೋದು, ವಿಶ್ವಾಸಿಗಳು ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರೇರಿ. ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಅಂಶದ ಭಾಗದಲ್ಲಿ ಹೋಗೋಣ ಪ್ರೇರೆ. ಅಂಶದ ಹೆಸರನ್ನು ಬಹಳ ನೆನಪಿನಲ್ಲಿಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕಾಗುತ್ತೆ ಪ್ರೇರೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ 33ನೇ ವಚನದವರೆಗೆ ನೋಡುವುದಾದ್ರೆ 26, 33 ವಚನವರೆಗೆ ಓದಿಕೊಳ್ಳೋಣ ಪ್ರೇರೆ. ಆರನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ಎಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ. ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ಏನಿದೆ ಅಂತಂದ್ರೆ ಪ್ರಿಯರೇ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ದೇವರು ಅಂದ್ರೆ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಯಾರ ಗರ್ಭದಲ್ಲಿ ಕಳಿಸಬೇಕು. ಯಾಕಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ಬರೆದಿರುವ ಪ್ರಕಾರವಾಗಿ ಕನ್ಯಕೆಯ ಗರ್ಭದಲ್ಲಿ ಯೇಸು ಕ್ರಿಸ್ತ ಹುಟ್ಟಬೇಕಾಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ದೇವ್ರು ಏನ್ ಮಾಡ್ತಾನಂತಂದ್ರೆ ಆ ಜನಾಂಗದಲ್ಲಿರ್ತಕ್ಕಂತ ಸ್ತ್ರೀಯನ್ನು ಹುಡುಕಿದಾಗ ಅಲ್ಲಿ ಭಕ್ತಾಳಾದಂತ ಮರಿಯಳು ಕಾಣ್ತಾಳ ಪ್ರಿಯರೇ. ಆ ಮರಿಯಳು ಕಂಡಾಗ ದೇವ್ರು ಏನ್ ಮಾಡ್ತಾನಂತಂದ್ರೆ ಆ ಭಕ್ತಾಳನ್ನು ನೆನಪು ಮಾಡಿಕೊಂಡು ಆ ಯೇಸು ಕ್ರಿಸ್ತನನ್ನು ಆ ಮರಿಯಳ ಗರ್ಭದಲ್ಲಿ ಹುಟ್ಟಿಸ್ಬೇಕೆಂಬುದಾಗಿ ಆಲೋಚನೆ ಮಾಡಿ ಅಲ್ಲಿ ದೇವದೂತರನ್ನು ಕಳಿಸುವಂತದ್ದನ್ನು ನಾವು ನೋಡ್ತಾ ಇದ್ವಿ. 6ನೇ ತಿಂಗಳಲ್ಲಿ ದೇವರು ಗಾಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯಕೆಯ ಬಳಿಗೆ ಕಳಿಸಿದನು. ಆ ಕನ್ಯಕೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಕನ್ಯಕೆಗೆ ನಿಶ್ಚಿತಾರ್ಥವಾಗಿದೆ. ಅಂದ್ರೆ ಈಗಿನ ಕಾಲದಲ್ಲಿ ನಿಶ್ಚಿತಾರ್ಥ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಎಂಗೇಜ್ಮೆಂಟ್ ಅಂತೇಳಿ. ಯಾಕಂದ್ರೆ ಒಂದು ಕನ್ಯೆಗೆ ಎಂಗೇಜ್ಮೆಂಟ್ ಆಗಿದೆ ಅಂದ್ರೆ ನಿಶ್ಚಿತಾರ್ಥವಾಗಿದೆ ಮರಿಯಳಿಗೆ ನಿಶ್ಚಿತಾರ್ಥವಾದ ಮೇಲೆ ಏನಾಗಿದೆ ಅಂತಂದ್ರೆ ಒಂದಾನೊಂದು ದಿವಸದಲ್ಲಿ ಅಂದ್ರೆ 6ನೇ ತಿಂಗಳಲ್ಲಿ ಗಾಬ್ರಿಯೇಲ್ ದೂತನು ದರ್ಶನ ಕೊಡ್ತಿದ್ದಾನೆ ಮರಿಯಳಿಗೆ. ಕೊಟ್ಟು ಏನಂತಂದ್ರೆ
ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ, ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಯಾಕಂದ್ರೆ ಆಕಿನ ಪುರುಷನು ಅರ್ಥವಳಲ್ಲ. ಯಾಕಂದ್ರೆ ಹಾಗೆ ಈಕೆ ಏನ್ ಮಾಡಿದಾಳ ಅಂತಂದ್ರೆ ಎಂಗೇಜ್ಮೆಂಟ್ ಆದಂತ ಒಬ್ಬ ಕನ್ಯೆ ಸ್ತ್ರೀ, ಆಕೆಗೆ ದೇವ್ರು ಎಂತ ಆಶೀರ್ವಾದ ಕೊಡ್ತದಾನಂತಂದ್ರೆ, ಗರ್ಭಿಣಿ ಆಗುವಂತದ್ದು ಅಂದ್ರೆ ಮಹಾಪುರುಷನ ಲೋಕಕ್ಕೆ ಮೋಕ್ಷ ಮೋಕ್ಷವನ್ನು ಕಲ್ಪಿಸಿಕೊಡುವಂತ ಆ ಯೇಸು ಕ್ರಿಸ್ತನನ್ನು ಕೊಡ್ತಾ ಇದ್ದಾನೆ ಪ್ರೇರೆ. ಅಲ್ಲಿ ಕೊಟ್ಟಾಗ ಆಕೆನ ಏನ್ ಮಾಡ್ತಾಳ ಅಂತಂದ್ರೆ, ಆಕಿ ನಿಲ್ತಕ್ಕಂತ ಭಕ್ತಿ ಎಂತದಂತಂದ್ರೆ, ಯೇಸು ಕ್ರಿಸ್ತನ ನಾನು ಒಂದ್ ವೇಳೆ ದೇವರ ದಯ ದೊರಕಿತಂದ್ರೆ ಆಕೆ ತತ್ತರಿಸ್ತಾಳಂತ ಪ್ರೇರೆ. ತತ್ತರಿಸಿದಾಗ ಏನಾಗ್ತದ ಅಂತಂದ್ರೆ, ನಾನು ಒಂದ್ ವೇಳೆ ಈ ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಮರಿಗಳ ಕಾಲದಲ್ಲಿ ಏನಾಗುತ್ತಂತಂದ್ರೆ, ಪುರುಷನನ್ನು ಅರಿಯಲಾರದಂತ ಸ್ತ್ರೀ ಒಂದ್ ವೇಳೆ ಗರ್ಭಿಣಿ ಆಗೋದಾದ್ರೆ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಯೆಹೂದ್ಯರಲ್ಲಿ ಏನಂತಂದ್ರೆ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಒಂದು ಆಜ್ಞೆ ಇರುತ್ತೆ ಪ್ರಿಯರೇ. ಯೇಸು ಕ್ರಿಸ್ತನು ಯಾಕಂತಂದ್ರೆ ಹುಟ್ಟುವುದಕ್ಕಿಂತ ಮುಂಚೆ ಆತನು ಪವಿತ್ರಾತ್ಮನಿಂದ ಹುಟ್ಟುವುದರಿಂದ ಆಕೆ ಒಂದ್ ವೇಳೆ ನಾನು ಗರ್ಭವನ್ನು ಧರಿಸಿದರೆ ಯೆಹೂದ್ಯರು ನನ್ನನ್ನು ಮದುವೆ ಆಗಕ್ಕೆ ಮುಂಚೆಕ ನೀನು ಏನಾಗಿದೆ ಅಂತಂದ್ರೆ ಗರ್ಭಿಣಿಯಾಗಿ ಅಂತೇಳಿ ಒಂದ್ ವೇಳೆ ನನ್ನನ್ನು ಕಲ್ಲಿಸಿದು ಕೊಲ್ತಾರೆ ಅಂತಕ್ಕಂತ ಒಂದು ಆಲೋಚನೆ ಸಹ ಆಕೆ ಮಾಡಿಲ್ಲ ಪ್ರಿಯರೇ. ದೇವರ ಮೇಲೆ ಇರ್ತಕ್ಕಂತ ಎಂತ ನಂಬಿಕೆ ನೋಡಿ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಸ್ತ್ರೀಯರು, ಯಾಕಂತಂದ್ರೆ ಈ ಲೋಕದ ಬಗ್ಗೆ ನಾವು ಮಾತಾಡ್ಕೊಳ್ಳೋದು ಬೇಡ ಪ್ರೇರೆ. ಯಾಕಂದ್ರೆ ಲೋಕವು ಕೆಟ್ಟೋಗಿದೆ. ನಾವು ಭಕ್ತರನ್ನು ನೋಡಿಕೊಂಡು ಭಕ್ತರ ಜೀವನವನ್ನು ಯಾವ ರೀತಿ ಮಾಡಿದ್ದಾರೆ ಅವ್ರನ್ನ ನೋಡಿಕೊಂಡು ನಾವು ಅವರನ್ನು ಮಾದರಿಯಾಗಿಟ್ಟುಕೊಂಡು ನಾವು ಮುಂದೆ ಸಾಗೋಣ. ನೀನು ಮತ್ತೆ ಏನಾಡ್ತಾನಂತಂದ್ರೆ, ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮರನ ಕುಮಾರನೆನಿಸಿಕೊಳ್ಳೋಣ. ಮಹಾಪುರುಷನಾಗಿ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರಿಗಿಂತ ಶ್ರೇಷ್ಠ ಮನುಷ್ಯನಾಗಿ ಆತನು ದೇವರ ಕುಮಾರನ್ ಅಂತೇಳಿ ಎನಿಸಿಕೊಳ್ತಾನೆ. ಇದಲ್ಲದೆ ದೇವರಿಗಾಗಿರುವ ಕರ್ತನನ್ನು, ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನ. ದಾವಿದನ ಮೊಟ್ಟ ಮೊದಲದಾಗಿ ಅಬ್ರಾಹ್ಮನ ಸಂತಾನದಲ್ಲಿ ಬರ್ತಕ್ಕಂತ ಗೋತ್ರ. ಅಬ್ರಾಹ್ಮನಿಂದ ಇಸಾಕನಿಂದ ಯಾಕೋಬನಿಂದ 12 ಗೋತ್ರಗಳು. 12 ಗೋತ್ರದಲ್ಲಿ ಒಂದು ಗೋತ್ರ ಯೂದ ಗೋತ್ರ. ಯೂದ ಗೋತ್ರದಿಂದ ದಾವಿದನ ಬರ್ತಾನೆ, ಸೊಲೊಮೋನನ್ ಬರ್ತಾನೆ. ಇವರೆಲ್ಲ ಬರ್ತಾರೆ. ಕಟ್ಟ ಕಡೆಗೆ ಯೂಸಫನ ಸಂತೆ ಬರ್ತಾನೆ. ದಾವಿದನ ಸಂತಾನದಲ್ಲಿ ಯೇಸು ಕ್ರಿಸ್ತನ ಭೌತಿಕ ತಂದೆ ಆದಂತ ಯೂಸಫನ ಸಂತೆ ಬರ್ತಾನೆ ಪ್ರೇರೆ. ಯಾಕಂತಂದ್ರೆ ಅದರಲ್ಲಿ ದೇವರು ಯಾಕಂದ್ರೆ ಅಬ್ರಾಹ್ಮನಿಗೆ ಮಾತು ಕೊಟ್ಟಿದ್ದಾನೆ, ನಿನ್ನ ಸಿಂಹಾಸನ ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರಗಳು ಅಂತ ಮಾಡ್ತಾನೆ ಅಂತ ಹೇಳಿದಾಗ ದೇವರು ಆ ಮಾತನ್ನು ನೆನಪು ಮಾಡಿಕೊಂಡು ಆ ಯೂದ ಗೋತ್ರದಲ್ಲಿ ಯೇಸು ಕ್ರಿಸ್ತನನ್ನು ಹುಟ್ಟಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಯಾಕಂದ್ರೆ ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಆತನ ರಾಜ್ಯವು ಶಾಶ್ವತವಾಗಿರ್ತದೆ. ಎಲ್ಲಿವರೆಗೂ ಇರ್ತದೆ ಅಂತಂದ್ರೆ ಯೇಸು ಕ್ರಿಸ್ತನು 2ನೇ ಆಗಮನವರೆಗೂ, ಈಗಲೂ 1ನೇ ಶತಮಾನದಲ್ಲಿ ನಡೆದಂತ ರಾಜ್ಯ ಪ್ರಾರಂಭವಾದಂತ ರಾಜ್ಯ ಎಲ್ಲಿವರೆಗೂ ನಿಂದಿರ್ತದೆ ಅಂತಂದ್ರೆ ಯೇಸು ಕ್ರಿಸ್ತನ 2ನೇ ಆಗಮನದವರೆಗೂ ಆ ರಾಜ್ಯವು ಶಾಶ್ವತವಾಗಿ ಪ್ರಬಲವಾಗಿ ಬೆಳಿತಾ ಹೋಗ್ತದೆ ಪ್ರೇರಿ. ಯಾಕಂತಂದ್ರೆ ಇವತ್ತಿನ ದಿನದಲ್ಲಿ ಸರ್ಕಾರಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಮತಾಂತರದ ಒಂದು ನೆಪದಲ್ಲಿ ಯೇಸು ಕ್ರಿಸ್ತರ ವಿಶ್ವಾಸಿಗಳನ್ನು, ಬೋಧಕರನ್ನು ಕಟ್ಟಿ ಹಾಕೋದಕ್ಕಾಗಿ ಅವರು ಪ್ರಯಾಸ ಪಡ್ತಿದ್ರು ಪ್ರಿಯ. ಎಲ್ಲ ಸರ್ಕಾರಗಳಾಗಿರ್ಬೋದು, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು, ಅವರು ಎಷ್ಟು ಕುತಂತ್ರ ಮಾಡ್ತಾ ಇದ್ರೂ ಇದನ್ನ ನಿಂದಿಸಕ್ ಆಗ್ತಾ ಇಲ್ಲ ಪ್ರಿಯರಿ. ಯಾಕಂದ್ರೆ 2020ರಲ್ಲಿ ನಾವು ನೋಡೋದಾದ್ರೆ 2021ರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಪ್ರಿಯರಿ. ಬಿಜೆಪಿ ಸರ್ಕಾರದಲ್ಲಿ ಏನಂತಂದ್ರೆ ಆಲ್ರೆಡಿ ಧರ್ಮದ ರಕ್ಷಣೆ ಈ ನಮ್ಮ 1947ರಿಂದ ಸ್ಟಾರ್ಟ್ ಆಗ್ತಲ್ಲ ಪ್ರೇರೆ. 49ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾನಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಅಂತಕ್ಕಂತ ಒಂದು ಮೂಲಭೂತ ಹಕ್ಕನ್ನು ನಮಗೆ ಕೊಡ್ತಾನೆ. ಅದ್ರಲ್ಲಿ ಏನಂತಾನಂತಂದ್ರೆ ಭಾರತದಲ್ಲಿ ನೆಲೆಸಿರ್ತಕ್ಕಂತ ಪ್ರತಿಯೊಬ್ಬರು ತಮಗೆ ಇಷ್ಟವಾದಂತ ದೇವರನ್ನು ಆರಾಧಿಸಬಹುದು, ಪ್ರಚಾರ ಮಾಡಬಹುದು, ಅವ್ರ ಬಗ್ಗೆ ಹೇಳ್ಬೋದು ಅಂತಕ್ಕಂತ ಒಂದು ರಿಲಿಜನ್ ಸ್ವಾತಂತ್ರ್ಯವನ್ನು ನಮಗೆ ಆರ್ಟಿಕಲ್ ಅಲ್ಲಿ ಕೊಡ್ತಾನೆ ಪ್ರೇರೆ. ಮೂಲಭೂತ ಹಕ್ಕು. ಯಾಕಂದ್ರೆ 6, 7 ಇದ್ದು ಪ್ರೇರೆ. 7ರಲ್ಲಿ ಏನಂತಾನಂತಂದ್ರೆ ಒಂದು ಹಕ್ಕನ್ನು ತೆಗೆದು ಬಿಡ್ತಾರ ಅವ್ರು. ಯಾಕಂದ್ರೆ 7ರಲ್ಲಿ ಏನಿರ್ತೈತೆ ಅಂತಂದ್ರೆ ಒಂದು ಆಸ್ತಿ ಹಕ್ಕು ಇರ್ತೈತಿ, ಅದನ್ನ ತೆಗೆದಕ್ಕೆ ಏನ್ ಮಾಡ್ತಾರಂತ ಇವಾಗ ಏನಂತಂದ್ರೆ 6 ಹಕ್ಕು ಇದಾವೆ. 6 ಹಕ್ಕುಗಳಲ್ಲಿ ಒಂದು ನಮಗೆ ಧಾರ್ಮಿಕ ಹಕ್ಕು. ಆ ಹಕ್ಕು ಇದ್ರ ಸಂತ ಅವ್ರು ಏನ್ ಮಾಡ್ತಾರಂತಂದ್ರೆ ಒಂದು ಈ ಇವ್ರು ಯಾರನ್ನ ಕ್ರೈಸ್ತರನ್ನ ಏನ್ ಮಾಡ್ಬೇಕಂತಂದ್ರೆ ಈ ನಮ್ ದೇಶದಿಂದ ಹೊರಡಿಸ್ಬೇಕು, ಇವ್ರನ್ನ ಕಟ್ಟಿ ಹಾಕ್ಬೇಕಂತ ಒಂದು ಆಲೋಚನೆ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರಂತಂದ್ರೆ ಅವರು ಒಂದು ಮತಾಂತರ ನಿಷೇಧ ಕಾಯ್ದೆ ಅಂತಂತೇಳಿ 2020-21ರಲ್ಲಿ ಬಿಜೆಪಿ ಸರ್ಕಾರ ತಂತ ಪ್ರಿಯರೇ.
ತಂದ್ರೂ ಅದು ನಿಂದಿರೋದಿಲ್ಲ. ಯಾಕಂತಂದ್ರೆ 1ನೇ ಶತಮಾನದಿಂದ ಎಷ್ಟೋ ಸಲ ಇವ್ರು ಏನ್ ಮಾಡ್ತಾರ, ರಾಜ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಮತ್ತೆ ಬೇರೆ ಬೇರೆ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು, ಇದನ್ನ ತಡಿತೇನೆ ಬಂದ್ರೂ ಅವ್ರು ಎಷ್ಟು ತಡಿತಾ ಇದ್ರೂ ಅಷ್ಟು ಪ್ರಬಲವಾಗಿ ಕ್ರಿಸ್ತನ ರಾಜ್ಯ ಪ್ರಚಾರ ಪಡ್ತಿದ್ದ ಪ್ರೇಯರ್. ಯಾಕಂತಂದ್ರೆ ಆತರ ಇರೋದ್ರಿಂದ ಏನ್ ಮಾಡ್ತಾನಂತಂದ್ರೆ ಇಲ್ಲಿ ಅಂದ್ರೆ ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ ಅಂತೇಳಿ ದೇವರು 1ನೇ ಶತಮಾನದಲ್ಲಿ ಅಲ್ಲಿ ಮರ್ಯಾಳ ಸಂಗಡ ಮಾತಾಡ್ತಿದ್ದಾನೆ ಪ್ರೇಯರ್. ಯಾಕಂದ್ರೆ ದೇವರು ಕೊಟ್ಟಂತ ಮಾತುಗಳ ಪ್ರಕಾರ ಈಗಲೂ ನಡೀತಾ ಇದೆ. ಯಾಕಂದ್ರೆ ಈ ರಾಜ್ಯವನ್ನು ಯಾವ ಸರ್ಕಾರಗಳು ಬಂದ್ರು ಇದನ್ನ ನಿಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಪ್ರಯಾಸ ಪಟ್ಟರು ಆಗೋದಿಲ್ಲ ಪ್ರೇಯರ್. ಅದಕ್ಕಾಗಿ ಇಲ್ಲಿ ಯಾಕೋಬನ ಅಂಶವನ್ನು ಸದಾಕಾಲ ಆಳುವನೆಂಬುದಾಗಿ ಇಲ್ಲಿ ದೇವರು ಮರಿಯಳಿಗೆ ಹೇಳುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಮರಿಯಳು ತನ್ನ ಭಕ್ತಿಯನ್ನು ಕಾಪಾಡಿಕೊಂಡು ತನ್ನ ಅಂದ್ರೆ ಇವತ್ತಿನಿಂದಲೇ ನಾವು ಒಂದ್ ವೇಳೆ ಏನನ್ನ ಕನ್ನಿಕೆ ಆದಂತ ಸ್ತ್ರೀಗೆ ಏನನ್ನ ಕೊಡ್ಬೇಕಾದ್ರೂ ಆಕೆ ಏನ್ ಮಾಡ್ತಾಳ ಅಂತಂದ್ರೆ ನನಗೆ ನಿಶ್ಚಯವಾಗಿರ್ತಕ್ಕಂತ ಒಬ್ಬ ಪುರುಷನಿದ್ದಾನೆ, ಆತನ ಏನನ್ನ ಅಂದುಕೊಳ್ಬಿಡ್ತಾನೆ ಇವನು, ಆತನ ಅವ್ರ ಕುಟುಂಬದವ್ರು ನನಗೆ ಏನನ್ನ ಅಂತಾರೇನು, ನಾನು ಒಂದ್ ವೇಳೆ ನನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳಬಾರದು, ನನ್ನ ಕುಟುಂಬದವ್ರಿಗೆ ತಿಳಿಸ್ಬೇಕು. ಅವ್ರು ತಿಳಿಸಿದ್ರಿಂದ ಅಂದ್ರೆ ಅವ್ರು ಏನ್ ಹೇಳ್ತಾರ ಅದ್ರ ಪ್ರಕಾರ ನಾನು ನಡ್ಕೋಬೇಕಂತಕ್ಕಂತ ಆಲೋಚನೆ ಈಗಿನ ಸ್ತ್ರೀಯರು ಮಾಡ್ತಾರ ಪ್ರೇರೆ. ಯಾಕಂದ್ರೆ ಅಂತ ಕಠಿಣವಾದಂತ ಸಂದರ್ಭದಲ್ಲಿ ಅಂದ್ರೆ ಗರ್ಭ ಅಂದ್ರೆ ಪುರುಷನ ಹಿಡಿದಂತ ಸ್ತ್ರೀ ಒಂದ್ ವೇಳೆ ಗರ್ಭಿಣಿ ಆದ್ರೆ ಕಲ್ಲೆಸೆದು ಕೊಲ್ಲಬೇಕಾದಂತ ಒಂದು ಆಜ್ಞೆ ಇದ್ರು ಸಹ ಆಕೆ ಏನ್ ಮಾಡ್ತಾಳ ಅಂತಂದ್ರೆ ದೇವರಿಗೆ ಆಕೆ ವಿಧೇಯಳಾಗಿ ತನ್ನ ಸ್ವಂತ ಒಪ್ಪಿಗೆಯನ್ನು ಕೊಟ್ಟು ಬಿಡ್ತಾಳೆ ಪ್ರೇರೆ. ಕೊಟ್ಟಾಗಿ ಮುಂದೆ ಏನಾದತ್ತಂತಂದ್ರೆ ಆಕೆ ಮತ್ತೆ ನೋಡೋದಾದ್ರೆ ಲೂಕನ್ ಬರೆದ ಸುವಾರ್ತೆ ಅದೇ 1ನೇ ಅಧ್ಯಾಯ 39ನೇ ವಚನದಿಂದ 48ನೇ ವಚನದವರೆಗೆ ನೋಡುವುದಾದ್ರೆ 38ನೇ ವಚನ 39ರಿಂದ 43ವರೆಗಮ್ಮ, 48ರವರೆಗೆ ಹೋದಮ್ಮ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದೂರಿಗೆ ಹೋಗಿ ಜಕ್ರೇಯನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮತ್ತು ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದ್ದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ್ದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯಳೆಂದು ಹೊಗಳುವರು. ಶಕ್ತನಾಗಿರುವ ಸಾಕು ಸಿಸ್ಟರ್, ಥ್ಯಾಂಕ್ ಯು. ಮರಿಯಳು ದೇವರ ಅಂದ್ರೆ ಗಾಬ್ರಿಯೇಲ್ ದೂತನ ಮುಖಾಂತರವಾಗಿ ಕೇಳಲ್ಪಟ್ಟಂತ ಸಂದೇಶವನ್ನು ಕೇಳಿ ಆಕೆ ಸಂತೋಷ ಪಟ್ಟು ತಮ್ಮ ಸಂಬಂಧಿಕರಾದಂತ ಎಲಿಜಬೆತಳ ಹತ್ರ ಹೋತಳು ಪ್ರೇರಿ. ಹೋಗಿ ಏನಂತಾಳ ಅಂತಂದ್ರೆ ಎಲಿಜಬೆತಳನ್ನು ವಂದಿಸಿದಾಗ ಎಲಿಜಬೆತಳಲ್ಲಿ ಹುಟ್ಟತಕ್ಕಂತ ಸ್ನಾನಿಕನಾದಂತ ಯೂಹನ ಸಹ ಏನ್ ಮಾಡ್ತಾನಂತಂದ್ರೆ ಆ ಮಾತನ್ನ ಮರಿಯಳ ಮಾತನ್ನ ಕೇಳಿಸಿಕೊಂಡು ಮಾತಾಡುವಂತದ್ದನ್ನ ಆ ಗರ್ಭದಲ್ಲಿರ್ತಕ್ಕಂತ ಆ ಕೂಸು ಕೇಳಿಸಿಕೊಂಡು ಏನ್ ಮಾಡ್ತಾನ ನೆಲ್ದಾಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಏನಾಗ್ತದಂತಂದ್ರೆ ಆ ಎಲಿಜಬೆತಳಿಗೆ ಈ ಯಾರು ಮರಿಯಳು ಹೇಳಿದಾಗ ಬಹಳ ಸಂತೋಷ ಪಡ್ತಾರೆ ಅಲ್ಲಿ. ಯಾಕಂದ್ರೆ ಲೋಕ ರಕ್ಷಕನು ಯೇಸು ಕ್ರಿಸ್ತನ ನಿನ್ನ ಗರ್ಭದಲ್ಲಿ ಹುಟ್ಟುವುದರಿಂದ ನಿನ್ನ ಮಾತುಗಳನ್ನು ಕೇಳಿ ನನ್ನ ಗರ್ಭದಲ್ಲಿರ್ತಕ್ಕಂಥ ಮಗು ನೆಲೆದಾಡಿತು ಎಂಬುದಾಗಿ ಅಲ್ಲಿ ಯಾರು ಹೇಳ್ತಾ ಇದ್ದಾಳೆ ಪ್ರೇಯರ್. ಯಾರು ಹೇಳ್ತಾ ಇದ್ದಾಳೆ ಅಂತಂದ್ರೆ ಎಲಿಜಬೆತಳು ಹೇಳ್ತಾ ಇದ್ದಾಳೆ. ಆಮೇಲೆ ಈ ಮಾತನ್ನು ಕೇಳಿ ಯಾಕಂದ್ರೆ ಎಲಿಜಬೆತಳು ಮತ್ತೆ ಮರಿಯಳ ಮಧ್ಯದಲ್ಲಿ ಸಂಭಾಷಣೆ ನಡೀತಿರುವಾಗ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದ್ರೆ ಯಾಕೆ ಇವತ್ತಿನ ಬಗ್ಗೆ ಈ ಅಂಶವನ್ನು ನಾವು ಆಲೋಚನೆ ಮಾಡ್ಬೇಕಂತಂದ್ರೆ ಯೇಸು ಕ್ರಿಸ್ತನನ್ನು ಸಭೆಯಲ್ಲಿ, ಯಾಕಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವ ಸಭೆಯಲ್ಲಿ ನೋಡಿದ್ರೆ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇರುತ್ತೆ ಪ್ರೇಯರ್. ಬಹಳ ಸಲ ಗಮನಿಸಿ ನೋಡಿ ನೀವು, ಯಾವ್ದು ಸಭೆಯಲ್ಲಿ ಆಗ್ಲಿ ಪುರುಷರಿಗಿಂತ ಸ್ತ್ರೀಯ ಸಂಖ್ಯೆ ಜಾಸ್ತಿ ಇರುತ್ತೆ. ಅವ್ರನ್ನ ಕೇಳಿದ್ರಾದ್ರೆ ಯಾಕ ಅವರು ಕ್ರಿಸ್ತನ್ ನಂಬಿಕೊಂಡಿದ್ದೀರಿ ನೀವು, ಯೇಸು ಕ್ರಿಸ್ತನನ್ನ ಯಾಕೆ ಚರ್ಚೆಗೆ ಹೋಗ್ತೀರ ಅಂತ ಹೇಳಿ ಒಂದ್ ವೇಳೆ ಬೇರೆಯವ್ರು ಕೇಳಿದ್ರೆ ಅವ್ರು ಏನಂತ ಉತ್ತರ ಕೊಡ್ತಿದಾರ ಅಂತಂದ್ರೆ,
ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಮಗೆ ಅದ್ಭುತಗಳು ನಡೀತವೆ, ನಮಗೆ ಅಂದ್ರೆ ರೋಗಗಳು ಹೋಗುತ್ತೆ, ಮಕ್ಕಳಾಗ್ತವೆ, ಮದುವೆ ಆಗುತ್ತೆ, ನಮಗೆ ಆಸ್ತಿ ಬರುತ್ತೆ, ನಮ್ಗೆ ಸಂಬಂಧಗಳು ಏನ್ ಮಾಡ್ತಾವ ಅಂತಂದ್ರೆ ಸಾಲಗಳು ನಮ್ಮ ತೀರು ಹೋಗ್ತಾವ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ್ ನಂಬಿವಿ ಅಂತೇಳಿ ಅವರು ಅಂದ್ರೆ ಯೇಸು ಕ್ರಿಸ್ತನ್ ಯಾಕೆ ನಂಬ್ತಾ ಇದ್ದಾರೆ ಒಟ್ಟಾಗಿ ಅಂತಂದ್ರೆ ಯೇಸು ಕ್ರಿಸ್ತನನ್ನು ಒಂದು ಭೌತಿಕವಾದಂತ ಒಂದು ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಹಿಂಬಲಿಸುವಂತದ್ದಾಗಿರ್ಬೋದು, ಚರ್ಚಿಗೆ ಬರುವಂತದ್ದಾಗಿರ್ಬೋದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಪ್ರಿಯರೇ. ಅದಕ್ಕಾಗಿ ಅಂದ್ರೆ ಯೇಸು ಕ್ರಿಸ್ತನ ನಂಬಿದ್ರೆ ಇಷ್ಟೆಲ್ಲ ಅದ್ಭುತಗಳು ನಡೀತಾವ, ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ಇಷ್ಟೊಂದು ಕಷ್ಟಗಳು ಅಂದ್ರೆ ತೀರ್ತಾವ ಎಂತಕ್ಕಂತ ಒಂದು ಸತ್ಯಾಂಶವನ್ನ ನಾವು ಇವತ್ತಿನದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವ್ರು ಯೇಸು ಕ್ರಿಸ್ತನ ನಂಬುವುದರಿಂದ ಸಂತೋಷ ಅಥವಾ ದುಃಖಗಳು ಹೊರಡ್ತಾವ, ನಮಗೆ ಕಷ್ಟಗಳು ತೀರುತ್ತೆ ಅಂತ ಹೇಳಿ ಇವ್ರು ಆಲೋಚನೆ ಮಾಡಿಕೊಂಡು ಬಂದ್ರೆ, ಅಲ್ಲಿ ಮರಿಯಳನ್ನ ಅಂದ್ರೆ ಯೇಸು ಕ್ರಿಸ್ತನ ಎತ್ತಂತ ಮರಿಯಳು ಯಾವ ರೀತಿಯಿಂದ ಜೀವನ ಮಾಡಿದ್ರೆ ಆಕೆಗೆ ಸಿಕ್ಕಂತ ಆಶೀರ್ವಾದ ಎಂತದನ್ನ ಅಂತೇಳಿ ನಾವು ಇವತ್ತಿನಿಂದಲೇ ಆಲೋಚನೆ ಮಾಡೋದಾದ್ರೆ ಇಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಅಂದ್ರೆ ಎಲಿಜಬೆತಳು ಮತ್ತೆ ಮರಿಯಳು ಏನ್ ಮಾಡ್ತಾಳೆ ಅಂತಂದ್ರೆ ಪರಾತ್ಮರನಾದಂತ ದೇವರ ಕುಮಾರನ ನನ್ನ ಗರ್ಭದಲ್ಲಿ ಜನಿಸಿರೋದ್ರಿಂದ ನಾನು ಧನ್ಯಳು ಅಂತೇಳಿ ನನ್ನನ್ನು ಹೊಗಳ್ತಾರ ಅಂತೇಳಿ ಆಕೆ ಅಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ಮರಿಯಳು ಅಲ್ಲಿ ಸಂತೋಷ ಪಡುವಂತದ್ದನ್ನ ನಾವು ನೋಡ್ತಿದ್ವಿ ಪ್ರಿಯರೇ. ಅದಕ್ಕಾಗಿ ಮತ್ತೊಂದ್ಸಲ ನಾವು ನೋಡೋದಾದ್ರೆ ಮತ್ತೇನ ಬರೆದ ಸುವಾರ್ತೆಯಲ್ಲಿ ಮತ್ತೇನ ಬರೆದ ಸುವಾರ್ತೆಯ 1ನೇ ಅಧ್ಯಾಯ 18 ವಚನದಿಂದ ನಾವು ನೋಡೋದಾದ್ರೆ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಸಾಕಕ್ಕ ಥ್ಯಾಂಕ್ ಯು. ಇಲ್ಲಿ ಏನಾಗಿದೆ ಅಂತಂದ್ರೆ ಮರಿಯಳು ಎಲಿಜಬೆತಳನ್ನು ಹೊಂದಿಸಿಕೊಂಡು ತಿರುಗಿ ಸ್ವಲ್ಪ ದಿನ ಅಲ್ಲಿದ್ದಕ್ಕೆ ಬಂದಾಗ ಆ ವಿಷಯ ಮರಿಯಳು ಗರ್ಭಿಣಿ ಆಗಿರೋ ವಿಷಯ ಏನಾಗಿರ್ತದೆ ಅಂದ್ರೆ ಯೂಸಪ್ಪನಿಗೆ ಗೊತ್ತಾಗಿರುತ್ತೆ ಪ್ರಿಯರೇ. ಯೂಸಪ್ಪನಿಗೆ ಹೆಂಗ್ ಗೊತ್ತಾಗುತ್ತಂದ್ರೆ ಯೂಸಪ್ಪನಿಗೆ ಅಲ್ಲಿ ಹೇಳಿರ್ತಾಳ, ಯಾಕಂದ್ರೆ ದೇವರ ಅಂದ್ರೆ ದೂತರನ್ನ ಈ ತರದಿಂದ ನಮಗೆ ದರ್ಶನ ಕೊಟ್ಟ ಆತನು ಲೋಕರಕ್ಷಕನಾದಂತ ಯೇಸು ಕ್ರಿಸ್ತನು ನನ್ನ ಗರ್ಭದಲ್ಲಿ ಜನಿಸ್ತಾನಂತೇಳಿ ಅಲ್ಲಿ ಹೇಳಿದ್ದಾನಂತ ಹೇಳಿದಾಗ ಆತನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಯಾಕಂದ್ರೆ ಇಲ್ಲಿವರೆಗೂ ಏನ್ ಮಾಡಿದಾಳೆ ಅಂತಂದ್ರೆ ಮರಿಯಾಳು ಎರಡು ಸಂದರ್ಭದಲ್ಲಿ ಬಹಳ ಸಂತೋಷ ಪಟ್ಟಿದ್ದಾಳೆ. ಇಲ್ಲಂದ್ರೆ ಗಾಬ್ರಿಯಲ್ ದೂತನು ಅಲ್ಲಿ ದರ್ಶನ ಕೊಟ್ಟು ಅಂದ್ರೆ ಯೇಸು ಕ್ರಿಸ್ತ ನಿನ್ನ ಗರ್ಭದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದಾಗನು ಸಂತೋಷ ಪಡ್ತಾಳೆ. ಮತ್ತೆ ಅಲ್ಲಿ ಎಲಿಜಬೆತ್ ಹತ್ರ ಹೋಗಿ ವಂದಿಸಿದಾಗ ಅಲ್ಲಿನೂ ಅವ್ರು ಸಂಭಾಷಣೆ ಮಾಡಿ ಅಲ್ಲಿ ಮಾತಾಡಿಕೊಂಡು ಅಲ್ಲಿ ಸಂತೋಷ ಪಡ್ತಾಳೆ. ಆದ್ರೆ ಮರಿಯಳಿಗೆ ನಿಜವಾಗಿ ಕಷ್ಟಗಳು ಸ್ಟಾರ್ಟ್ ಆಗದೆ ಈ ವಚನದಿಂದ ಪ್ರಿಯರೇ. ಯಾಕಂತಂದ್ರೆ ಅವರು ಅಂದ್ರೆ ಆತನು ಬಿಟ್ಟು ಬಿಡ್ಬೇಕಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾನಂತಂದ್ರೆ, ಅಂದ್ರೆ ಗರ್ಭಿಣಿ ಅಂದ್ರೆ ನಾನು ಮದುವೆ ಮಾಡಿಕ್ಕಿಂತ ಮುಂಚೆಗೆ ಈಗ ಏನ್ ಮಾಡಿದಾಳೆ ಅಂತಂದ್ರೆ ಗರ್ಭಿಣಿ ಆಗಿದ್ದಾಳೆ, ಹೆಂಗ್ ನಂಬೋದು? ಯಾಕಂತಂದ್ರೆ ಬಿಟ್ಟು ಬಿಡ್ಬೇಕಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾನಂತಂದ್ರೆ ಈತನಿಗೆ ಧರ್ಮಶಾಸ್ತ್ರ ಗೊತ್ತು ಪ್ರಿಯರೇ. ಯಾರು? ಯೋಹಾನನಿಗೆ. ಯಾರು? ಯೋಸೆಫನಿಗೆ. ಯಾಕಂದ್ರೆ ಈತನ ದಾವೀದ ವಂಶದವನಲ್ಲ, ಈತನ ಪರೀಕ್ಷೆ ಮಾಡ್ಬೇಕಾಗಿತ್ತು. ಏನಂತಂದ್ರೆ ನಾನು ನಿಶ್ಚಯ ಮಾಡಿಕೊಂಡಂತ ಈ ಸ್ತ್ರೀ ಅಂದ್ರೆ ಗರ್ಭಿಣಿಯನ್ನ ಕನ್ಯಕೆ ಆಗಿದ್ದಾಳೆ, ಈಕೆ ಗರ್ಭಿಣಿ ಆಗಿದ್ದಾಳೆ. ಗರ್ಭಿಣಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳ್ತಾಳೆ ಅಂತಂದ್ರೆ ದೇವರು ಈ ತರ ದರ್ಶನ ಕೊಟ್ಟ, ಈ ರೀತಿಯಿಂದ ನನ್ನ ಗರ್ಭದಲ್ಲಿ ಯೇಸು ಕ್ರಿಸ್ತನ ಹುಟ್ಟುತ್ತಾನಂತೆ, ಆತನ ಯೇಸು ಕ್ರಿಸ್ತನ್ ಅಂತೇಳಿ ಹೆಸರಿಡ್ಬೇಕಂತ ಹೇಳಿದಾಗ ಈತನು ಪರೀಕ್ಷೆ ಮಾಡ್ಬೇಕಾಗಿತ್ತು. ಏನಂತ? ಧರ್ಮಶಾಸ್ತ್ರದಲ್ಲಿ ನೋಡಿದಾಗ ಏನಂತಂದ್ರೆ ಅದೇ ವಿಷಯದಲ್ಲಿ ಬರೆಸಿರ್ತಾನ. ಅಂದ್ರೆ ಈಗ ಗರ್ಭದಲ್ಲಿ ಕನ್ನಿಕೆಯ ಗರ್ಭದಲ್ಲಿ ನಾನು ಲೋಕರಕ್ಷಕನ ಹುಟ್ಟಿಸ್ತೇನೆ ಅಂತ ಹೇಳಿದಾಗ ಈ ಪರೀಕ್ಷೆ ಮಾಡಿದ್ರೆ ಏನ್ ಮಾಡ್ತಾನಂತಂದ್ರೆ ಆತನ ಬಿಡ್ತಿರ್ಲಿಲ್ಲ ಪ್ರಿಯರಲ್ಲಿ, ಬಿಡುವುದಕ್ಕೆ ಆಲೋಚನೆ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಬಹಳ ಧನ್ಯನಂತೇಳಿ ತಾನು ಹೊಗಳ್ಕೊಳ್ತಿದ್ದ. ಯಾಕಂದ್ರೆ ಈತ ಬಿಡುವಂತ ಸಂದರ್ಭ ಬಂದಿದೆ ಅಂತಂದ್ರೆ ಅಲ್ಲಿ ಆಕೆ ಸಂಗಡ ಯಾವ ರೀತಿಯಿಂದ ಒಂದು ಮಾತಾಡಿರ್ಬೋದು. ಆಲೋಚನೆ ಮಾಡ್ರಿ. ಈಗಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ಒಂದ್ ವೇಳೆ ಯಾಕಂದ್ರೆ ಈಗ ತಪ್ಪು ಮಾಡಿ ಒಂದ್ ವೇಳೆ ಬಿಡುವುದಾದ್ರೆ ಅದು ನ್ಯಾಯವಾಗಿದೆ. ಯಾಕಂದ್ರೆ ಅಲ್ಲಿ ಮರಿಯಳು ಏನು ಮಾಡಿಲ್ಲ ಪ್ರಿಯರೇ, ಅಮಾಯಕಳು, ಭಕ್ತಳು. ಯಾಕಂದ್ರೆ ದೇವರ ವರವನ್ನು ಆಕೆ ಸ್ವೀಕಾರ ಮಾಡೋದ್ರಿಂದ ಆಕೆಯು ತನ್ನನ್ನು ಮದುವೆ ಮಾಡಿಕೊಂತ ಯೋಸೇಫನು ಬಿಟ್ಟು ಬಿಡುವಂತ ಸಂದರ್ಭ ಬಂದಿದೆ. ಆತನು ಬಿಡ್ಬೇಕಂತೇಳಿ ಆತನ ಸಜ್ಜನನಾಗಿದ್ದಾನಂತ ಅಷ್ಟೇ ಇದೆ ಪ್ರಿಯರೇ, ಅಲ್ಲಿ ನೀತಿವಂತನಂತ ಹೇಳಿಲ್ಲ. ನೀತಿವಂತನಿಗೆ ಸಜ್ಜನನಿಗೆ ವ್ಯತ್ಯಾಸವಿದೆ. ಯಾಕಂದ್ರೆ ಸಜ್ಜನನು ಅಂತಂದ್ರೆ ಈಗ ಜಸ್ಟ್ ಏನಂತಂದ್ರೆ ಒಳ್ಳೆ ಮನುಷ್ಯಪ್ಪ ಅಂತ ಹೇಳ್ಬೋದು. ನೀತಿವಂತನಂತಂದ್ರೆ ಪರಿಪೂರ್ಣ ವ್ಯಕ್ತಿ ಅಂತ ಹೇಳಿ ಆತನನ್ನು ಕರಿಬಹುದು. ಯಾಕಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನ ನೀತಿವಂತನೆಂದು ಕಂಡು ಬರ್ತಾನ.
ನೀತಿವಂತನಂತಂದ್ರೆ ಸರ್ವ ವಿಚಾರದಲ್ಲಿ ಆತನು ಉನ್ನತನಂತೇಳಿ ನೀತಿವಂತ ನಂಬ ಒಂದು ಅರ್ಥಕ್ಕೆ ನಾವು ಮಾತಾಡಬಹುದು. ಇಲ್ಲಿ ಬರೀ ಯೂಸೆಫನು ಬರೀ ಸಜ್ಜನ ನಂಬತಕ್ಕಂತ ಒಂದು ವಚನ ಮಾತ್ರ ನಮ್ಮಲ್ಲಿ ಕಾಣ್ತಿದೆ ಪ್ರಿಯರೇ. ಸಜ್ಜನನ ಒಂದ್ ವೇಳೆ ನೀತಿವಂತನಂತೇಳಿ ಒಂದ್ ವೇಳೆ ಅಲ್ಲಿ ಬರೆಸಲ್ಪಟ್ಟಿದ್ರೆ, ಯೂಸೆಫನು ಆಕೆಯ ತನ್ನ ಹೆಂಡತಿಯನ್ನ ತಾನು ಮಾಡಿಕೊಳ್ಳುವಂತ ಆ ಸ್ತ್ರೀಯನ್ನು ಆತನ ಬಿಟ್ಟು ಬಿಡೋಕಂದ್ರೆ ಆಲೋಚನೆ ಮಾಡ್ತಾ ಇರಲಿಲ್ಲ. ನೀತಿವಂತನಾಗಿದ್ರೆ ಆತನ ಧರ್ಮಶಾಸ್ತ್ರನ ಓದುತ್ತಿದ್ದ, ಧರ್ಮಶಾಸ್ತ್ರದಲ್ಲಿ ಈಕೆ ಹೇಳುವಂತದ ವಿಚಾರದಲ್ಲಿ ಅಂದ್ರೆ ಈ ರೀತಿಯಿಂದ ಬರುವಂತದನ್ನ ಅಲ್ಲಿ ಕಾಣ್ತಿದೆ ಅಂತ ಹೇಳಿ ನೋಡಿ ಆತನು ಬಿಟ್ಟು ಬಿಡೋದಕ್ಕಾಗಿಲ್ಲ, ಮದುವೆ ಮಾಡೋದಕ್ಕಾಗಿ ಆತನ ಇಷ್ಟಪಡ್ತಿದ್ದ ಪ್ರಿಯರೇ. ಅಲ್ಲಿ ಬಿಟ್ಟು ಬಿಡ್ಬೇಕಂತ ಆಲೋಚನೆ ಮಾಡ್ತಿದ್ದಾನಂತಂದ್ರೆ ಅಲ್ಲಿ ಮರಿಯಳನ್ ಮೇಲೆ ಏನ್ ಮಾಡ್ತಾನಂತಂದ್ರೆ ಒಂದು ಅನುಮಾನ ಹುಟ್ಟಿದೆ. ಒಂದು ವೇಳೆ ಅನುಮಾನ ಹುಟ್ಟಿರೋದ್ರಿಂದ ಆತನ ಬಿಡುವುದಕ್ಕಾಗಿ ಆಲೋಚನೆ ಮಾಡ್ತಿದ್ದಾನೆ. ಆದ್ರೆ ಆಕೆಯನ್ನು ಅನ್ಯಾಯ ಆಗಬಾರ್ದಲ್ಲ, ಯಾಕಂದ್ರೆ ನೀತಿವಂತಳು ನನ್ನ ಮಾತನ್ನ ಕೇಳಿದಂತ ಮರಿಯಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾನಂತಂದ್ರೆ ದೇವರು ಸ್ವತಃ ಮತ್ತೆ ಕನಸಿನ ಮುಖಾಂತರವಾಗಿ ಯೂಸಫನಿಗೆ ಒಂದು ದರ್ಶನವನ್ನು ಕೊಟ್ಟು ಕನಸಿನಲ್ಲಿ ಆತನಿಗೆ ಹೇಳ್ತಾ ಇದ್ದಾನೆ. ಏನಂತಂದ್ರೆ ನಿನ್ನ ಹೆಂಡತಿಯನ್ನು ಬಿಟ್ಟು ಬಿಡಬೇಡ, ಆಕೆಯ ಗರ್ಭದಲ್ಲಿ ಹುಟ್ಟುವಂತ ಮಗನು ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದಲೇ ಪವಿತ್ರಾತ್ಮನಿಂದಲೇ ಗರ್ಭ ಧರಿಸಿದ್ದಾಳ, ಆಕೆಯನ್ನು ನೀನು ಬಿಟ್ಟು ಬಿಡಬೇಡ ಅಂತ ಹೇಳಿದಾಗ ಆತನು ಸರಿಯಪ್ಪ ಅಂತೇಳಿ ದೇವರ ಮಾತಿಗೆ ಒಳಪಟ್ಟ ಆತ ಏನ್ ಮಾಡ್ತಾನಂತಂದ್ರೆ ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ತಾನೆ. ಸೇರಿಸಿಕೊಳ್ಳದಾಗ ಏನಾತಂತಂದ್ರೆ, ಯಾಕಂದ್ರೆ ಆ ಮಾತನ್ನು ನೆರವೇರುತ್ತದೆ ಪ್ರಿಯರೇ. ಸೇರಿಸಿಕೊಂಡು ಏನ್ ಮಾಡ್ತಾನಂತಂದ್ರೆ ಮತ್ತೆ ಒಂದ್ ಸ್ವಲ್ಪ ದಿನ ಜೀವನ ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪ ಜೀವನ ಮಾಡಿದಾಗ ಮುಂದೆ ಪ್ರಯಾಣ ಮಾಡ್ತಾರ ಅಂತಂದ್ರೆ ಜೀವನದಲ್ಲಿ ಅವರು ಒಪ್ಪಿಕೊಂಡು ಅವರು ಜೀವನ ಮಾಡುವಂತ ಸಂದರ್ಭದಲ್ಲಿ ಒಂದು ಸಂದರ್ಭ ಬರುತ್ತೆ ಪ್ರಿಯರೇ. ಏನಂತಂದ್ರೆ ಅದೇ ಲೂಕನ್ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ, ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ನೋಡೋದಾದ್ರೆ, ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶು ಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತ್ತು. ಕುರೇನನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೇ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಸಾಕು ಸಿಸ್ಟರ್. ಏನಾಗಿದೆ ಅಂತಂದ್ರೆ ಅವರು ಏನ್ ಮಾಡ್ತಾನಂತಂದ್ರೆ ಯೂಸೆಫನ್ನು ತನ್ನ ಗರ್ಭಿಣಿ ಇರ್ತಕ್ಕಂತ ಮರಿಯಳನ್ನು ದೇವರ ಮಾತನ್ನು ಕೇಳಿಕೊಂಡು ಏನ್ ಮಾಡ್ತಾನೆ ಸೇರಿಸಿಕೊಳ್ಳದ್ಮೇಲೆ ಏನಾತಂದ್ರೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ರಾಜ್ಯವೆಲ್ಲ ಕಾನೇಶು ಕುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಕುರೇನನ್ನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನೇಶು ಕುಮಾರಿ ನಡೀತು. ಅಂದ್ರೆ ಆಗಿನ ಸಂದರ್ಭದಲ್ಲಿ ಒಂದು ಜನಗಣತಿ ನಡೆದಿದ್ದು ಪ್ರಿಯರೇ. ಯಾಕಂದ್ರೆ ಯಾವ ಪ್ರಾಂತದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತಕ್ಕಂಥ ಒಂದು ಸರ್ಕಾರಕ್ಕೆ ಮಾಹಿತಿ ಬೇಕಾಗಿರ್ತದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಈಗಿನ ಸಂದರ್ಭದಲ್ಲಿ ಮತ್ತೆ ಇದೀಗ ನಮ್ಮ ಸರ್ಕಾರಗಳು ಏನ್ ಮಾಡಿದಾವ ಅಂತಂದ್ರೆ ಮತ್ತೆ ಜನಗಣತಿ ಬಗ್ಗೆ ಪಡೆಯುವುದಕ್ಕಾಗಿ ಹೊರಟಿದೆ ಪ್ರಿಯರೇ. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ನಾಳೆ 22ನೇ ತಾರೀಕು ಇದೇ ತಿಂಗಳು 22ರಿಂದ ಮುಂದಿನ ತಿಂಗಳು 7ರವರೆಗೆ ಕರ್ನಾಟಕದಲ್ಲಿ ಎಲ್ಲಾ ಕುಟುಂಬಗಳಲ್ಲಿ ಜನಗಣತಿ ನಡೆಸಬೇಕೆಂಬುದಾಗಿ ಆಲೋಚನೆ ಮಾಡಿದ್ದಾರೆ ಪ್ರಿಯರೇ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರು ಬೇಡಿಕೊಳ್ತಿದ್ದಾರೆ ಏನಂತಂದ್ರೆ ಅಂದ್ರೆ ನಿಮ್ಮ ಪಟ್ಟಿಯನ್ನ ಅಂದ್ರೆ ನೀವು ದಾಖಲಾದಂತ ನಾವು ಕೇಳುವಂತ ಪ್ರಶ್ನೆಗೆ ನಮ್ಗೆ ಸರಿಯಾಗಿ ಉತ್ತರ ಕೊಡ್ರಿ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯವನ್ನು ಏನ್ ಮಾಡ್ಬೇಕಂದ್ರೆ ಸುಸ್ಥಿರವಾಗಿ ನಡೆಸಬೇಕಂತಂದ್ರೆ ನಮಗೆ ಎಲ್ಲಾ ರೀತಿಯಿಂದ ನಮಗೆ ಮಾಹಿತಿ ಬೇಕಂತ ಹೇಳಿ ಒಂದು ಆಲೋಚನೆ ಮಾಡಿ ಅವರು ಪಟ್ಟಿಯನ್ನು ಜಾತಿ ಗಣತಿಯನ್ನು ಸರ್ವೆ ನಡೆಸಬೇಕಂತ ಹೇಳಿ ಆಲೋಚನೆ ಮಾಡಿದ್ರು ಪ್ರಿಯರೇ. ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಅಂದ್ರೆ 1ನೇ ಶತಮಾನದಲ್ಲಿ ಜನಗಣತಿ ನಡೆಯುವಂತ ಸಂದರ್ಭದಲ್ಲಿ ಈ ಜನಗಣತಿ ನಡೀತಂತ ವಿಷಯ ಯಾರಿಗೆ ಅಂದ್ರೆ ಮರಿಯಳಿಗೆ ಮತ್ತೆ ಯೂಸೆಫನಿಗೆ ಗೊತ್ತಾಗಿರೋದ್ರಿಂದ ಅವ್ರು ತಮ್ಮ ಊರಿಗೆ ಬರ್ತಾರೆ. ತಮ್ಮೂರಿಗೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋಗ್ತಾರೆ. ಅಂದ್ರೆ ತಮ್ಮ ಸ್ವಂತ ಊರಿಗೆ ಬರ್ತಾರೆ. ಸ್ವಂತ ಊರಿಗೆ ಬಂದಾಗ ಆಕೆ ಏನಾಗಿರ್ತದೆ ಅಂತಂದ್ರೆ ಆಗ ಪೂರ್ಣ ಗರ್ಭಿಣಿ ಆಗಿರ್ತಂತ ಪ್ರಿಯರೇ. ಪೂರ್ಣ ಗರ್ಭಿಣಿ ಅಂತಂದ್ರೆ 9 ತಿಂಗಳು ಪೂರ ಗರ್ಭಿಣಿಯಾಗಿ ಇದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಎಲ್ಲಿದ್ದಾಗ ಅಂದ್ರೆ
ಆ ಗಲೀಲೆ ಅಂದ್ರೆ ತಾವು ದಾವಿದನ ಊರಿಗೆ ಬರ್ತಕ್ಕಂತ ಅಂದ್ರೆ ತಮ್ಮ ಸ್ವಂತ ಊರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ತುಂಬಾ ಗರ್ಭಿಣಿ ಆಗಿದ್ದಳು. ಆಕೆಯು ತನ್ನ ಸೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಅಂತೇಳಿ ವಾಕ್ಯ ಇದೆ ಪ್ರಿಯರೇ. ಯಾಕಂದ್ರೆ ಈ ವಚನ ಸ್ವಲ್ಪ ಆ ಬಹಳ ಆ ಜಾಗೃತರಾಗಿ ಕೇಳ್ಬೇಕಂತೇಳಿ ನಿಮ್ಮನ್ನ ಕೇಳಿಕೊಳ್ತೇನೆ. ಯಾಕಂತಂದ್ರೆ ಬಹಳಷ್ಟು ಸಾಮಾನ್ಯವಾಗಿ ಕ್ರಿಸ್ಮಸ್ ದಿನಗಳಲ್ಲಿ, ಕ್ರಿಸ್ಮಸ್ ಬರುವಂತ ಸಂದರ್ಭದಲ್ಲಿ ಕ್ರೈಸ್ತರಾಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು, ಕ್ರಿಸ್ತನನ್ನು ಸ್ವಲ್ಪ ಪರಿಚಯ, ಕ್ರಿಸ್ತನ್ ತಿಳಿದುಕೊಂಡಂತ ಜನರನ್ನು ಒಂದ್ ವೇಳೆ ಕ್ರಿಸ್ತನು ಎಲ್ಲಿ ಜನಿಸಿದ್ದಾನ ಅಂತ ಹೇಳಿ ಕೇಳೋದಾದ್ರೆ 99.99% ಹೇಳುವಂತದ್ದು ಎಲ್ಲಿ ಅಂತಂದ್ರೆ ಯೇಸು ಕ್ರಿಸ್ತನ ಗೋದಲಿಯಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಪ್ರೇರಿ. ಎಷ್ಟು ಪರ್ಸೆಂಟ್ ಹೇಳ್ತಾರೆ ಅಂತಂದ್ರೆ 99.99% ಎಲ್ಲಿ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದ್ದಾನಂತಕ್ಕಂಥ ವಿಷಯನ್ನು ಸಮಾಜಕ್ಕೆ ಸಾರ್ತಾ ಇದ್ದಾರೆ. ಯಾಕಂದ್ರೆ ಇವ್ರು ಹೇಳುವರು ಒಂದ್ ರೀತಿ ಇದ್ದಾರೆ. ಯಾಕಂದ್ರೆ ಗೋದಲಿಯನ್ನು ಇಟ್ಟುಕೊಂಡು ಏನಂತಂದ್ರೆ ಯೇಸು ಕ್ರಿಸ್ತನ ಗೋದಲಿಯಲ್ಲಿ ಮಲಗಿಸಿ ಅಂದ್ರೆ ಒಂದು ವಿಗ್ರಹ ಅಂದ್ರೆ ಒಂದು ಸ್ಟ್ಯಾಚ್ಯೂ ತರ ಮಾಡಿಸಿ ಆತನನ್ನು ಪರಿಚಯ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ಇದು ಜಾಸ್ತಿ ನಡೆಯುವಂತದ್ದು ಎಲ್ಲಿ ಅಂತಂದ್ರೆ ಕ್ರಿಸ್ಮಸ್ ದಿನಗಳಲ್ಲಿ, ಅಂದ್ರೆ ರೋಮನ್ ಕ್ಯಾಥಲಿಕ್ ನಾವು ಮೊದಲ ಸಲ ಏನಾಯ್ತು ಅಂತಂದ್ರೆ ನಾವು ಸತ್ಯ ಸುವಾರ್ತೆಯನ್ನು ತಿಳಿದುಕೊಳ್ಳಲಾರದ ಸಂದರ್ಭದಲ್ಲಿ ನಾವು ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಆರಾಧನೆಗೆ ಪ್ರತಿ ವಾರ ಓದುದು ಪ್ರೇರೆ. ಓದಾಗ ನಮಗೆ ಆಲೋಚನೆ ಮಾಡ್ತದೆ ಏನಂತಂದ್ರೆ ನಾನು ಬಹಳಷ್ಟು ಜನ ಅವರು ಬೋಧಕರ ಹತ್ರ ಪ್ರಶ್ನೆ ಮಾಡಿದ್ದೀನಿ. ಏನಂತಂದ್ರೆ ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಹೇಳೋ ಪ್ರಕಾರ ವಿಗ್ರಹಾರಾಧನೆ ಮಾಡಬಾರದು ಅಂತ ಹೇಳಿ ಹೇಳಿದಾಗ ಇವರು ವಿಗ್ರಹವನ್ನು ಇಟ್ಟುಕೊಂಡು ಏನ್ ಮಾಡ್ತಾರಂತ ಎಲ್ಲಿ ಬೇಕಾದ್ರೆ ವಿಗ್ರಹವನ್ನು ಮಾಡ್ತಿದ್ದಾರೆ, ಎಲ್ಲಿ ಬೇಕಾದ್ರೆ ಪೂಜೆ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾನು ಅವ್ರು ಕೇಳಿದಿನ ಪ್ರೇರೆ. ಯಾಕಂದ್ರೆ ನನಗೆ ಬಹಳ ದೇವರನ್ನ ತಿಳ್ಕೊಳ್ಬೇಕಂತಕ್ಕಂತ ಒಳ್ಳೆ ಒಂದು ಜಗ್ಗೆ ಹಂಬಲವಿದ್ದಾಗ ನಾನು ಏನ್ ಮಾಡಿದ್ನ ಅಂತಂದ್ರೆ ಇವ್ರು ವಾಕ್ಯದಲ್ಲಿ ಏನು ಈ ತರ ವಿಗ್ರಹವನ್ನು ನಿಂದಿಸಬಾರ್ದು, ಅಡ್ಡ ಬೀಳಬಾರ್ದು ಅಂತ ವಾಕ್ಯ ಹೇಳ್ತಾ ಇದೆ. ಇವ್ರು ನೋಡಿದ್ರೆ ಈ ತರ ಮಾಡ್ತಿದ್ದಾರೆ, ಇದರಲ್ಲಿ ಯಾವ್ದು ಸರಿ, ನಾವು ಇವ್ರ ಮಾತು ಕೇಳ್ಬೇಕಾ ಅಥವಾ ವಾಕ್ಯದ ಮಾತು ಕೇಳ್ಬೇಕಂತಕ್ಕಂಥ ಗೊಂದಲದಲ್ಲಿ ಇದ್ದು ಪ್ರೇರೆ. ನಾವು ಗೊಂದಲದಲ್ಲಿ ಇದ್ದಾಗ ಏನಂತಂದ್ರೆ ಪ್ರಶ್ನೆ ಮಾಡಿದಾಗ ಅವ್ರು ಏನಂತಂದ್ರೆ ಇಲ್ಲ, ನಾವು ವಾಕ್ಯದ ಪ್ರಕಾರವಾಗಿ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು ಅಂದ್ರೆ ಬಿಷಪ್ ಆಗಿರ್ಬೋದು, ರೆವರೆಂಡ್ ಆಗಿರ್ಬೋದು, ಅವ್ರು ಯಾವ ರೀತಿ ಹೇಳ್ತಿದ್ದಾರೆ ನಾವು ಅದರ ರೀತಿಯಿಂದ ನಾವು ಪಾಲಿಸ್ಬೇಕಂತಕ್ಕಂತ ಒಂದು ಹೇಳಿದಾಗ ನಮಗೆ ಗೊತ್ತಾಯ್ತು, ಇದು ತಪ್ಪಾದ ಮಾರ್ಗದಲ್ಲಿ ಇವರು ಬೋಧನೆ ಮಾಡ್ತಿದ್ದಾರೆ ಅಂತೇಳಿ ನಾವು ನಾವು ಹೆಚ್ಚಿನದಾಗಿ ಇಲ್ಲಪ್ಪ ಸತ್ಯವಾಕ್ಯ ಎಲ್ಲಿದೆ ಅಂತೇಳಿ ನಾವು ಒಂದ್ ವೇಳೆ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸರ್ಚ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಮ್ ಸರ್ ವಿಡಿಯೋಗಳು ನಮಗೆ ಪರಿಚಯ ಆದವು ಪ್ರಿಯರೇ. ಅವಾಗ ನಾವು ರಾಮ್ ಸರ್ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಇಲ್ಲಿದೆ ಸತ್ಯ, ಹಂಗಾಗಿ ನಾವು ಇದನ್ನ ಬಿಟ್ಟು ಬಿಡ್ಬೇಕು ನಾವು ಅಂತೇಳಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ರಾಮ್ ಸರ್ ವಿಡಿಯೋವನ್ನು ನಾವು ನೋಡಿಕೊಂಡು ಅವರಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನು ಕಳೆದುಕೊಂಡು ನಾವೇನ್ ಮಾಡಿವಿ ಅಂತಂದ್ರೆ ಈ ಕ್ರಿಸ್ತನ ರಾಜ್ಯದಲ್ಲಿ ನಿಂತುಕೊಳ್ಳೋದಕ್ಕಾಗಿ ಸಾಧ್ಯವಾಗಿತ್ತು ಪ್ರಿಯರೇ. ಯಾಕಂತಂದ್ರೆ ಇಲ್ಲಿ ಪೂರ್ಣ ಗರ್ಭಿಣಿ ಆಗಿದ್ದಳು ಅಂತ ಹೇಳ್ತಾನ. ಪೂರ್ಣ ಗರ್ಭಿಣಿಯಾಗಿ ಬಾಳ ಗಮನಿಸಿ ಪ್ರಿಯರ 7ನೇ ವಚನದಲ್ಲಿ 6ನೇ ವಚನ 7ನೇ ವಚನ, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು, ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಸ್ವಚ್ಛಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಲಗಿಸಿದಳಂತ ಪ್ರಿಯರೇ. ಆಲೋಚನೆ ಮಾಡ್ರಿ, ಯೇಸು ಕ್ರಿಸ್ತನ ಗೋದಲಿಯಲ್ಲಿ ಹುಟ್ಟಿದ್ದಾನ ಅಥವಾ ಛತ್ರದ ಎಲ್ಲಿ ಹುಟ್ಟಿದಾನ ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಯಾಕಂದ್ರೆ ಹುಟ್ಟಿದ್ದಾನಂತ, ಯೇಸು ಕ್ರಿಸ್ತನ ಹುಟ್ಟಿದ್ದಾನಂತ, ಹುಟ್ಟಿದಂತ ನಂತರ ಎತ್ತ ನಂತರ ಬಟ್ಟೆಯನ್ನು ಸುತ್ತಿದ್ದಾಳಂತ. ಛತ್ರಕ್ಕೆ ಅಂದ್ರ ಈಗಿನ ಕಾಲದಲ್ಲಿ ನಾವು ಆಸ್ಪತ್ರೆ ಅಂತ ಹೇಳ್ಬೋದು, ಆಗಿನ ಕಾಲದಲ್ಲಿ ಅಂದ್ರೆ ಆಯುರ್ವೇದಿಕೆಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಇದು ಹೇಳ್ಬೋದು. ಏನಂತಂದ್ರೆ ಒಂದು ಸ್ಥಳ ಅಂತ ಹೇಳ್ಬೋದು. ಅಲ್ಲಿ ಹೋಗಿದ್ದಾಳಂತ ಛತ್ರದಲ್ಲಿ, ಅಲ್ಲಿ ಸ್ಥಳವಿಲ್ಲದ ಕಾರಣ ಏನ್ ಮಾಡ್ಯಾಳಂತ ಗೋದಲಿಯಲ್ಲಿ ಮನಿಸಿದಳ ಅಂತ ಹೇಳಿ ವಾಕ್ಯ ಹೇಳ್ತದೆ. ಯಾಕೆ ಈ ಮಾತನ್ನ, ಯಾಕಂದ್ರೆ ಮೊಟ್ಟ ಮೊದಲದಾಗ ನಾವು ನೋಡಿದ್ವಿ, ಏನ್ ಹೇಳಿದ್ವಿ, ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದ್ವಲ್ಲ 22ನೇ ಅಧ್ಯಾಯ 18ನೇ ವಚನದಿಂದ 19ನೇ ವಚನದವರೆಗೆ ಒಂದು ವಾಕ್ಯವನ್ನು ಸೇರಿಸಬಾರದು, ಒಂದು ವಾಕ್ಯವನ್ನು ತೆಗೆದು ಹಾಕಬಾರದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ದೇವರು ಯೋಹಾನನ ಮುಖಾಂತರವಾಗಿ ನಮಗೆ ನಿರ್ದರ್ಶನವನ್ನು ಕೊಟ್ರೆ, ಇಲ್ಲಿ ನಾವ್ ಏನ್ ಮಾಡಿದ್ದೇವೆ ಅಂತಂದ್ರೆ ಯೇಸು ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದ್ದಾನ ಅಂತಕ್ಕಂಥ ವಿಷಯವನ್ನು ಪ್ರಪಂಚಕ್ಕೆ ಸಾರಿಬಿಟ್ಟಿದೆ ಪ್ರಿಯರೇ. ನೋಡ್ರಿ ಎಂತ ಸುಳ್ಳು ಮಾತುಗಳನ್ನು ಪ್ರಪಂಚದಲ್ಲಿ ನಂಬಿಕೊಂಡು ಕುಂತ್ಕೊಂಡಿದ್ದಾರೆ ಅಂತಂದ್ರೆ ಈಗಲೂ ಕೇಳ್ರಿ. ಯಾಕಂದ್ರೆ ಈ ವಾಕ್ಯವನ್ನು ಕೇಳಿದಂತ ನೀವು ಬೆಳಗ್ಗೆ ಆಮೇಲೆ ಈ ಗೂಗಲ್ ಮೀಟಿಂಗ್ ಅಲ್ಲಿ ಮುಗಿದ ನಂತರ ಸಾಮಾನ್ಯವಾಗಿ ಒಬ್ಬರು ಕೇಳ್ರಿ, ಏನಂತ ಯೇಸು ಕ್ರಿಸ್ತನ ಎಲ್ಲಿ ಹುಟ್ಟಿದ್ದಾನೆ ಅಂತ ಹೇಳೋದಾದ್ರೆ ಅವ್ರು 100% ಹೇಳುವಂತದ್ದು ಯೇಸು ಕ್ರಿಸ್ತನು ಗೋದಲಿ ಹುಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾರ ಪ್ರಿಯರೇ. ಅವರಿಗೆ ನೀವ್ ಹೇಳ್ರಿ ಗೋದಲಿಯಲ್ಲಿ ಹುಟ್ಟಿದ್ದಾನಂತಲ್ಲ, ಗೋದಲಿಯಲ್ಲಿ ಯೇಸು ಕ್ರಿಸ್ತ ಹುಟ್ಟಿಲ್ಲ ಅಂತ ಹೇಳಿ 2 ವಚನಗಳನ್ನು ತೋರಿಸ್ರಿ ನೀವು ಅವರಿಗೆ. ಯಾವಂತಂದ್ರೆ ಇದೆ ಯೋಹನ್ ಈ ಪ್ರಕಟಣೆ ಗ್ರಂಥ ಬರದ ಪ್ರಕಟಣೆ ಗ್ರಂಥದಲ್ಲಿ ಯೋಹನ್ ಬರದಂತ ಗ್ರಂಥವನ್ನು ತೋರಿಸಿ 18ನೇ ವಚನ 19ನೇ ವಚನ ತೋರಿಸಿ ಇಲ್ಲಿ ಬರ್ರಿ, ಇಲ್ಲಿ ಲೂಕನ ಬರದ ಸುವಾರ್ತೆ 2ನೇ ಅಧ್ಯಾಯ 6ನೇ ವಚನ 7ನೇ ವಚನ ತೋರಿಸ್ರಿ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ.
ಯಾಕಂದ್ರೆ ಸ್ವಚ್ಛಲ, ಯಾಕಂದ್ರೆ ದೇವರು ಸ್ಪಷ್ಟ. ಯಾಕಂತಂದ್ರೆ ಇವತ್ತಿನಿಂದಲೇ ಯಾಕೆ ಈ ಕ್ರೈಸ್ತತ್ವ ಮಾಯದಲ್ಲಿ ಮೋಸದಲ್ಲಿ ಹೊಂಟು ಬಿಟ್ಟಿದೆ ಅಂತಂದ್ರೆ, ಅಂದ್ರೆ ಬೋಧಕರು ಪರಿಶೋಧನೆ ಇಲ್ಲ, ವಿಶ್ವಾಸಗಳಲ್ಲಿ ಪರಿಶೋಧನೆ ಇಲ್ಲ. ಯಾಕಂದ್ರೆ ಯಾರೋ ಬೋಧಕರು ಒಬ್ರು ಹೇಳ್ತಾರಂತೆ, ಅವ್ರ ಮಾತುಗಳನ್ನು ಒಂದು 10 ಜನ ವಿಶ್ವಾಸಿಗಳು ಕೇಳ್ತಾರಂತೆ. ಇವ್ರು 10 ಜನ ವಿಶ್ವಾಸಿಗಳು ಏನ್ ಮಾಡ್ತಾರ, ಇನ್ನು 100 ಜನಕ್ಕೆ ಆ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಯಾರು ಹೇಳದನ್ನ ಕಾಪಿ ಮಾಡಿಕೊಂಡು ಇವ್ರು ಹೇಳುವರಾಗಿದ್ದಾರೆ ಹೊರತಾಗಿ ಸತ್ಯವನ್ನು ಪರಿಶೋಧನೆ ಮಾಡ್ತಕ್ಕಂಥ ಬೋಧಕರು ಇಲ್ಲ, ಸತ್ಯವನ್ನು ಅನುಸರಿಸುವಂತ ವಿಶ್ವಾಸಿಗಳು ಇಲ್ಲ ಪ್ರೇರ. ಅದಕ್ಕಾಗಿ ಈ ಕ್ರೈಸ್ತತ್ವವು ಇನ್ನೂ ಏನಾಗಿದೆ ಅಂತಂದ್ರೆ ಬಹಳ ಹಿಂದುಳಿದಿದೆ. ಯಾಕಂದ್ರೆ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ 400 ಕೋಟಿ ಜನಸಂಖ್ಯೆ ಇದರಲ್ಲಿ ಯಾವ್ದ್ರಲ್ಲಿ ಅಂತಂದ್ರೆ ಪರಿಶೋಧನೆಯಲ್ಲಿ ಇತ್ತಪ್ಪ ಅಂದ್ರೆ ಇವತ್ತಿನ ದಿನದಲ್ಲಿ ಪ್ರಪಂಚವೆಲ್ಲವೂ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಕೊಂಡು ಇಷ್ಟತಟ್ಟಿಗೆ ಅವು ಪರಿಪೂರ್ಣವಾಗುವಂತದ್ದನ್ನ ನಾವು ನೋಡ್ತಿದ್ದೀವಿ ಪ್ರೇರಿ. ಯಾಕಂದ್ರೆ ಸತ್ಯ ಒಂದು ಹೆಜ್ಜೆ ಇಟ್ಟರಿಗಿನ ಸುಳ್ಳು 10 ಹೆಜ್ಜೆ ಮುಂದೆ ಇಡುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಸತ್ಯವನ್ನು ಹೇಳುವಂತ ಬೋಧಕರಿಗೇನೆ ಸುಳ್ಳು ಬೋಧಕರಂತಕ್ಕಂಥ ಒಂದು ಪಟ್ಟ ಕಟ್ಟಿಬಿಟ್ಟಿದೆ ಪ್ರೇಯರಿ ಈ ಪ್ರಪಂಚ. ಸುಳ್ಳು ಬೋಧಕರಂತಕ್ಕಂಥ, ಯಾಕಂದ್ರೆ ಸತ್ಯವನ್ನು ಕಠಿಣವಾಗಿ ದೇವರು ಯಾವ ರೀತಿಯಿಂದ ಆಜ್ಞೆಯನ್ನು ಮಾಡಿದಾನೆ ಅದನ್ನು ಹೇಳ್ತಾ ಇದ್ರನು ಅವರಿಗೆ ಸುಳ್ಳು ಪಾಸ್ಟ್ರು. ಯಾಕಂದ್ರೆ ರಾಮ್ಸ್ ಅವ್ರ ಮೇಲೆ ಎಷ್ಟೋ ಸಲ ಏನ್ ಮಾಡಿದಾರೆ ಅಂತಂದ್ರೆ ನಿಂದನೆಗಳು ಹಾಕಿದ್ದಾರೆ, ಎಷ್ಟೋ ಸಲ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂತಂದ್ರೆ ಸತ್ಯವನ್ನು ಹೇಳುವುದರಿಂದ. ಇಲ್ಲಿ ಯಾಕಂದ್ರೆ ಈ ಮಾತನ್ನು ಹೇಳೋದ್ರಿಂದ ಅವ್ರು ನಮ್ಮನ್ನು ಒಪ್ಪುವುದಿಲ್ಲ ಪ್ರೇರೆ. ಯಾಕಂದ್ರೆ ನಮ್ಮನೇನೆ ವಿರೋಧಿಗಳು, ಕ್ರಿಸ್ತ ವಿರೋಧಿಗಳು ಅಂತಕ್ಕಂಥ ಒಂದು ಬಿರುದನ್ನು ಕೊಡುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಮರಿಯಾಳು ಏನಾಗಿದೆ ಅಂತಂದ್ರೆ ಅಲ್ಲಿ ಬಹಳ ಪೂರ್ಣ ಗರ್ಭಿಣಿ ಆಗಿದ್ದಾಳಂತ ಪ್ರೇರೆ. ಪೂರ್ಣ ಗರ್ಭಿಣಿ ಆಗಿರೋ ಸಂದರ್ಭ ಅಂತಂದ್ರೆ ಆಕೆ ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕಂದ್ರೆ ಅಲ್ಲಿ ಯೇಸಪ್ಪನ ಯಾವ ರೀತಿಯಿಂದ ಆಕೆಯನ್ನು ಅಲ್ಲಿ ಯಾಕಂದ್ರೆ ನೋಡ್ತಾ ಇದ್ರೆ ಅಲ್ಲಿ ನಡ್ಕೊಂತ ಬರುವಂತ ಸಂದರ್ಭದಲ್ಲಿ ಅಥವಾ ಸ್ವಲ್ಪ ಹಣ ಏನೋ ಸ್ವಲ್ಪ ಇತ್ತಪ್ಪ ಅಂದ್ರೆ ಏನೋ ಅಲ್ಲಿ ಕತ್ತೆ ಮೇಲೆ ಬರುವಂತದ್ದನ್ನು, ಅಲ್ಲಿ ಆಗಿನ ಕಾಲದಲ್ಲಿ ವಾಹನಗಳಿಲ್ಲ. ಯಾಕಂದ್ರೆ ಆ ಪೂರ್ಣ ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ 1 ಕಿಲೋಮೀಟರ್ ಮುಂದೆ ಹೋಗ್ಬೇಕಂತಂದ್ರೆ ಈಗಿನ ಎಷ್ಟೊಂದು ವ್ಯವಸ್ಥೆ ಇದೆ. ಯಾಕಂದ್ರೆ ಕಾರ್ಗಳಿದ್ದಾವ, ಜೀಪ್ಗಳಿದ್ದಾವ, ಬಸ್ಗಳಿದ್ದಾವ, ಇನ್ನು ವಿಧ ವಿಧವಾದಂತ ವಾಹನಗಳಿದ್ದಾವ. ಆಗಿನ ಕಾಲದಲ್ಲಿ ಮರಿಗಳಿಗೆ ಏನಿಲ್ಲ ಅಂತಂದ್ರೆ ಯಾವುದೇ ರೀತಿಯಿಂದ ವಾಹನದ ಸೌಕರ್ಯ ಇಲ್ಲ. ಬಡವಳ ಅಂತೇಳಿ ಅಲ್ಲಿ ಬಡಿಗೆಯರು ಅಂತಂದ್ರೆ ಕಟ್ಟಿಗೆಯಿಂದ ಅವರು ಕಾರ್ಪೆಂಟರ್ ಎಂಬುದಾಗಿ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಅಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡಿದಾಳೆ ಅಂತಂದ್ರೆ ಆಕೆಯನ್ನು ಕರೆದುಕೊಂಡು ಯೋಸೇಫನ್ನು ತನ್ನ ಊರಿಗೆ ಬರ್ತಾ ಇದ್ದಾನೆ. ಊರಿಗೆ ಬಂದ ಮೇಲೆ ಏನಾಗ್ತದೆ ಅಂತಂದ್ರೆ ಮತ್ತೇನು ಬರೋದು ಸುವಾರ್ತೆ ಅದೇ 2ನೇ ಅಧ್ಯಾಯ 13ನೇ ವಚನದಿಂದ ನೋಡುವುದಾದ್ರೆ, ಮತ್ತೇನು ಬರೋದು ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ ನೋಡಿ ಪ್ರಿಯರೇ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ್ದ ಮಾತು ನೆರವೇರಿತು. ಸಾಕು ಸಿಸ್ಟರ್. ಇಲ್ಲಿ ಏನಾಗಿದೆ ಅಂತಂದ್ರೆ ಅಂದ್ರೆ ಯೇಸಪ್ಪನು ಮತ್ತೆ ಮರಿಯಾಳು ತಮ್ಮ ದಾವೀದನ ಊರಿಗೆ ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಬಂದ್ಮೇಲೆ ಯೇಸು ಕ್ರಿಸ್ತನ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅಂದ್ರೆ ಇಂಥ ಪರ್ಟಿಕ್ಯುಲರ್ ಆಗಿ ಇಂಥ ಜಾಗದಲ್ಲಿ ಯೇಸು ಕ್ರಿಸ್ತನ ಹುಟ್ಟಿನ ಅಂತ ಹೇಳ್ತಕ್ಕಂಥ ವಿಷಯ ದೇವರು ಬೈಬಲ್ ಅಲ್ಲಿ ಬರೆಸಿಲ್ಲ. ಯಾಕಂದ್ರೆ ನಾವೇ ಕಲ್ಪನವಾಗಿ ನಾವು ಅಲ್ಲಿ ಹುಟ್ಟಿದ್ದೇನೆ ಇಲ್ಲಿ ಹುಟ್ಟಿದ್ದೇನೆ ಅಂತ ಹೇಳೋದಾದ್ರೆ ನಮಗೆ ಪ್ರಕಟಣೆ ಗ್ರಂಥದಲ್ಲಿ ಹೇಳುವ ಪ್ರಕಾರ ನಾವು ಆ ವಾಕ್ಯಕ್ಕೆ ನಾವು ಒಳಪಡಬೇಕಾಗುತ್ತೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ಅಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ಏನಾಗಿದೆ ಅಂತಂದ್ರೆ ಹುಟ್ಟಿದ ಮೇಲೆ ಅಲ್ಲಿ ಮತ್ತೆ ದೇವರು ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಆ ದರ್ಶನ ಕೊಡ್ತಾ ಇದ್ದಾನೆ. ಈ ಕೂಸನ್ನು ತೆಗೆದುಕೊಂಡು ನೀವು ಐಗುಪ್ತ ದೇಶಕ್ಕೆ ಹೊರಟು ಹೋಗ್ರಿ. ಯಾಕಂತಂದ್ರೆ ಇಲ್ಲಿ ಯಾರು ಹೆರೋದನ ಏನ್ ಮಾಡ್ತಾನೆ ಅಂತಂದ್ರೆ ಆ ಕೂಸನ್ನು ಕೊಲ್ಲಬೇಕಂತ ಆಲೋಚನೆ ಮಾಡಿರುವಾಗ ನೀವು ರಾತ್ರಿ ಎಲ್ಲ ತೆಗೆದುಕೊಂಡು ನೀವು ಐಗುಪ್ತ ದೇಶಕ್ಕೆ ಹೊರಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಅವ್ರು ಇರ್ತಕ್ಕಂಥ ಪ್ರದೇಶ ಯಾವ್ದಂತಂದ್ರೆ ಇಸ್ರೇಲ್. ದೇವ್ರು ಹೇಳುವಂತ ದೇಶ ಯಾವ್ದಂತಂದ್ರೆ ಐಗುಪ್ತ, ಈಗಿನ ದೇಶದಲ್ಲಿ ಇರಾಕ್ ಅಂತ ಹೇಳ್ಬೋದು ಪ್ರೇಯರ್. ಅಂದ್ರೆ ಇಸ್ರೇಲ್ ಮತ್ತೆ ಐಗುಪ್ತಕ್ಕೆ ಹೊರಡಂತ ಇರ್ತಾನಂತಂದ್ರೆ ಸುಮಾರು 1200 ಅಂದ್ರೆ 1200 ಕಿಲೋಮೀಟರ್ ಆಗುತ್ತೆ ಪ್ರೇಯರ್. ಇಸ್ರೇಲ್ ಇಂದ ಐಗುಪ್ತ ಅಂದ್ರೆ ಇರಾಕ್ ದೇಶ, ಆ ದೇಶಕ್ಕೆ ಹೊರಡಂತ ಹೇಳ್ತಿದ್ದಾನ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ, ರಾತ್ರಿ ಸಂದರ್ಭದಲ್ಲಿ ಆ ಕೂಸನ್ನು ಎತ್ತಿಕೊಂಡು ಹೋಗುವಂತ ಹೇಳ್ತಿದ್ದಾನೆ ದೇವ್ರು. ಯಾಕಂದ್ರೆ ನೋಡ್ರಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾ ಇದ್ದಾಳೆ ಅಲ್ಲಿ ಆ ದಿನಗಳು. ಅಂದ್ರೆ ಯೇಸು ಕ್ರಿಸ್ತನನ್ನು ಎತ್ತಂತದಕ್ಕಾಗಿ ಆಕೆ ಪಡುವಂತ ಪ್ರಯಾಸ ಎಂತದ್ದು ನೋಡಿ ಪ್ರಿಯರೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯೇಸು ಕ್ರಿಸ್ತ ನಂಬಿದ್ರೆ ಅದ್ಭುತಗಳು ಆತವಂತ ಹೇಳುವಂತ ಸ್ತ್ರೀಯರಲ್ಲಿ ಯೇಸು ಕ್ರಿಸ್ತನ ಎತ್ತಂತ ಆ ತಾಯಿ ಕಷ್ಟಪಡುವಂತ ರೀತಿ ನೋಡ್ರಿ ಪ್ರಿಯರೇ. ಯಾಕಂದ್ರೆ ರಾತ್ರಿ ಅವರು ಓಡ್ತಾ ಇದ್ದಾರೆ. ಯಾಕಂದ್ರೆ 1200 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಎಷ್ಟು ಕಷ್ಟ.
ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಒಂದು ಒಂದು ರಾತ್ರಿ ಜರ್ನಿ ಮಾಡ್ಬೇಕಂದ್ರೆ ಎಷ್ಟೋ ಕಷ್ಟ. ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಪೇನ್, ಅಂದ್ರೆ ನಮಗೆ ಬಾಡಿಯಲ್ಲಿ ಪೇನ್ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಆ ಕೂಸನ್ನು ಎತ್ತಿಕೊಂಡು ಅವರು ಓಡ್ತಾ ಇದ್ದಾರೆ, ಐಗುಪ್ತ ದೇಶಕ್ಕೆ ಓಡ್ತಾ ಇದ್ದಾರೆ. ಹೋಗುವಂತ ಸಂದರ್ಭದಲ್ಲಿ ಸಂಭಾಷಣೆಗಳು ಹೇಗಿರ್ಬೋದು? ನಾನೇನೋ ಯೇಸು ಕ್ರಿಸ್ತನನ್ನು ನಂಬಿಕೊಂಡು, ಅಂದ್ರೆ ಯೇಸು ಕ್ರಿಸ್ತ ನನ್ನ ಗರ್ಭದಲ್ಲಿ ಹುಟ್ಟೋದ್ರಿಂದ ನಾನು ಧನ್ಯಳೆಂದು ಎಣಿಸ್ಕೊಳ್ತೇನೆ ಅಂತೇಳಿ ಸಂತೋಷ ಪಟ್ಟಂತ ಮರಿಯಾಳು ಅಲ್ಲಿ, ಅಂದ್ರೆ ಯೂಸಪ್ಪನಿಗೆ ಅರ್ಧಂಬರ್ಧ ಇದೆ ಪ್ರೇರ, ಬಹಳ ಸಂಪೂರ್ಣವಾದಂತ ನಂಬಿಕೆ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಅಂತಕ್ಕಂಥ ವಿಷಯ ನಾವು ಮುಂದಿನ ವಚನದಲ್ಲಿ ನಾವು ನೋಡ್ತಿದ್ವಿ, ನೋಡುವರಾಗಿದ್ದೀವಿ ನಾವು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಅವರು ಹೋಗ್ತಾ ಇದ್ದಾರೆ. ಹೋಗದಾಗ ಅವ್ರು ಏನಂತಂದ್ರೆ ಯೇಸಪ್ಪನ ಒಂದ್ ರೀತಿ ಆಲೋಚನೆ ಮಾಡ್ತಿದ್ದಾನೆ, ಏನಂತಂದ್ರೆ ಏನು ನಮ್ ಜೀವಿತ ಈಗ ಆಯ್ತಲ್ಲ. ಯಾಕಂದ್ರೆ ಎಲ್ಲರೂ ಸುಖವಾಗಿ ಚೆನ್ನಾಗಿದ್ದಾರಲ್ಲ, ನಾವೇನೋ ರಾತ್ರಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತದ್ದು ಪರಿಸ್ಥಿತಿ ಬಂತಲ್ಲ. ಯಾಕೆ ಬಂತು? ಈ ಯೇಸು ಕ್ರಿಸ್ತನನ್ನು ನಾವು ಎತ್ತದಕ್ಕಾಗಿ ನಾವು ಒಂದು ಲೋಕ, ಅಂದ್ರೆ ಒಂದು ದೇಶವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಬಂತಂತೇಳಿ ಅಲ್ಲಿ ಬಹಳಷ್ಟು ಜನ ಅಂದಿರ್ತಾರ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಇಲ್ಲೇ ಅಂದ್ರೆ ದಾಂಪತ್ಯದಲ್ಲಿ ಗಂಡ ಹೆಂಡರ ಮಧ್ಯದಲ್ಲಿ ಸಣ್ಣ ಪುಟ್ಟಗಳು ಆ ರೀತಿಯಿಂದ ಸಂಭಾಷಣೆಗಳು ನಡೀತಾವ. ಅಂದಾಗ ಆಕೆ ಏನಾಗಿರ್ಬೋದು ಪ್ರಿಯರಲ್ಲಿ? ಅಂದ್ರೆ ಮರಿಗಳು ಯಾವ ರೀತಿಯಿಂದ ಅಲ್ಲಿ ಕಷ್ಟಗಳನ್ನು ಅನುಭವಿಸಿಕೊಂಡು ಇಲ್ಲಿ ಗಂಡನಿಂದ ಬರ್ತಕ್ಕಂತ ಒಂದು ಮಾತುಗಳನ್ನ ಅನಿಸಿಕೊಂಡು ಅಲ್ಲಿ ದೇವರು ಹೇಳಿದಂತ ಮಾತುಗಳನ್ನು ಕೇಳಿಕೊಂಡು ಆಕೆಯನ್ನು ಯೇಸು ಕ್ರಿಸ್ತನ ಎತ್ತಿದ್ದಕ್ಕಾಗಿ ಆಕೆ ಎಷ್ಟೋ ಕಷ್ಟಪಟ್ಟು ಇರ್ಲಿ, ದೇವರಿಂದ ನಾನು ಪಡ್ಕೊಂಡಿದ್ದೇನೆ, ನಾನು ಕಷ್ಟಪಡ್ತೇನೆ ಅಂತೇಳಿ ಆ ಗರ್ಭಿಣಿ ಆಗಿ ತನ್ನ ಮಗುವನ್ನು ಎತ್ತ ನಂತರ ಆಕೆಯನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೊರಡುವಂತದ್ದನ್ನ ನಾವು ನೋಡ್ತಿದ್ವಿ ಪ್ರಿಯರಿ. ನೋಡಿದಾಗ ಏನಂತಂದ್ರೆ ಮುಂದಿನ ವಚನದಲ್ಲಿ ನೋಡುವುದಾದ್ರೆ ಮತ್ತೇನು ಬರೋ ಸುವಾರ್ತೆ ಅದೇ 19ನೇ ಅಧ್ಯಾಯ 19ನೇ ವಚನದಿಂದ ಸ್ವಲ್ಪ ದಿನ ಇರ್ತಾರೆ, ಸ್ವಲ್ಪ ದಿನ. ಯಾಕಂತಂದ್ರೆ ನಾವು ಇನ್ನು ಸ್ವಲ್ಪ ನೋಡೋದಾದ್ರೆ ಸುಮಾರು ಏನಿಲ್ಲ ಅಂತಂದ್ರೆ ಇಸ್ರೇಲ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಸುಮಾರು ಒಂದು ದಿನಕ್ಕೆ 24 ತಾಸು ಸಂಪೂರ್ಣವಾಗಿ ನಡೆದ್ರೂ, ಹಗಲು ರಾತ್ರಿ ನಡೆದು ಹೋದ್ರನು ನಮಗೆ 11 ದಿನ ಟೈಮ್ ತಗೊಂತಂತೇಳಿ ನಮಗೆ ಹೇಳುವಂತದನ್ನು ನೋಡ್ತಾ ಇದ್ದೇವೆ ಪ್ರಿಯರಿ. ನಾವು ಅಳತೆಯನ್ನು ಮಾಡೋದಾದ್ರೆ 11 ದಿನ ಹಿಡಿತಿದಂತ. ಅವ್ರು ರೆಸ್ಟ್ ಮಾಡ್ಲಾರಂಗ 24 ತಾಸು ನಾವು ಒಂದೇ ರೀತಿ ಹೋದ್ರೆ 11 ದಿನ ಅಂತ. ಯಾಕಂದ್ರೆ ಅಲ್ಲಿ ಸುಮಾರು ಜನ ಅವ್ರು ರೆಸ್ಟ್ ಮಾಡಿ ಹೋಗ್ತಾ ಇದ್ರನು ಸುಮಾರು ತಿಂಗಳನ್ಗಟ್ಲೆ ಅವ್ರು ಪ್ರಯಾಣ ಮಾಡಿದಾರ ಐಗುಪ್ತ ದೇಶಕ್ಕೆ. ಪ್ರಯಾಣ ಮಾಡಿದ ನಂತರ ಏನಾದತ್ ಅಂತಂದ್ರೆ ಸಮಯ ಬಹಳ ಆಗಿದೆ ಪ್ರಿಯರೇ. ಇನ್ನೊಂದು ಸ್ವಲ್ಪ ವಚನಗಳಿರೋದ್ರಿಂದ ನಾನೇ ಬೇಗ ಓದಿ ಮುಗಿಸೋದಕ್ಕಾಗಿ ಪ್ರಯತ್ನ ಮಾಡ್ತೀನಿ. ಮತ್ತೇನು ಬರೋದು ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡೋದಾದ್ರೆ, ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು, ಕೂಸು ಪ್ರಾಣವನ್ನು ಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಬಂದನು. ಏನಾಗಿದೆ ಅಂತಂದ್ರೆ ಸ್ವಲ್ಪ ದಿನ ಹೋಗಿಸಿ ಪ್ರಯಾಣ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ದಿನ ವಾಸ ಮಾಡಿದ್ದಾರೆ. ಆಮೇಲೆ ಹೆರೋದನು ಸತ್ತನೆಂಬತಕ್ಕಂತ ವಿಷಯ ದೂತರು ಏನ್ ಮಾಡ್ತಾರ ಅಂತಂದ್ರೆ ದೇವರ ದೂತರ ಮುಖಾಂತರವಾಗಿ ಯೋಸೇಫನಿಗೆ ಹೇಳಿದಾಗ ಮತ್ತೆ ಯೋಸೇಫನ್ ಏನ್ ಮಾಡ್ತಾನಂತಂದ್ರೆ ಮತ್ತೆ ಐಗುಪ್ತ ದೇಶವನ್ನು ಬಿಟ್ಟು ಇಸ್ರೇಲ್ ದೇಶಕ್ಕೆ ಬರುವಂತದ್ದು ನಾವು ನೋಡ್ತಾ ಇದ್ವಿ. ಅಂದ್ರೆ ಪ್ರಯಾಣ ಸುಮಾರು ತಿಂಗಳನ್ಗಟ್ಲೆ ಪ್ರಯಾಣ ಮಾಡಿದ್ದಾರೆ, ಮತ್ತೆ ಆ ಕಡೆಯಿಂದ ಈ ಕಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಎತ್ತಿದ್ದಕ್ಕಾಗಿ ಅವರು ರಾತ್ರಿ ಅನ್ನೋದೇ ಹಗಲಿ ಅನ್ನೋದೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಷ್ಟಗಳನ್ನದೇ ನಷ್ಟಗಳನ್ನದೇ ಪ್ರಯಾಣನೂ ಮಾಡ್ತಾ ಇದ್ದಾರೆ. ಪ್ರಯಾಣದಲ್ಲಿ ಮಾಡಿದಾಗ ಬಹಳಷ್ಟು ಅಲ್ಲಿ ಕಷ್ಟಗಳಾಗಿರೋದು ಪ್ರೇಯರ್. ಸಾಮಾನ್ಯವಾಗಿ ನಾವು ಸಭೆಗೆ ಹೋಗ್ಬೇಕಂತಂದ್ರೂ ನಮಗೆ ಕಷ್ಟಗಳು ಬರ್ತಿರ್ತಾವ. ಯಾಕಂದ್ರೆ ನಾವು ಇದಕ್ಕೆ ಕಷ್ಟ ಅಂತೀವಿ. ಒಂದು ಸಭೆಯಲ್ಲಿ ಹೋಗಿ ಭಾನುವಾರ ವಾರಕ್ಕೆ ಒಂದು ದಿನ ಹೋಗಿ ಬರ್ಬೇಕಂತಂದ್ರೆ ಅಷ್ಟು ದೂರ ಇದಪ್ಪ, ನಾವು ಅಲ್ಲಿಗೆ ಯಾರು ಹೋಗೋದು, ಇಲ್ಲೇ ನಾವು ಮೊಬೈಲಲ್ಲೇ ಲೈವ್ ಅಲ್ಲೇ ಕೇಳ್ಬಿಡೋಣ, ಅಂದ್ರೆ ಇಲ್ಲೇ ಇದ್ ಬಿಡಂತಕ್ಕಂತ ಒಂದು ವಾತಾವರಣ ಈಗಿನ ಸಂದರ್ಭದಲ್ಲಿ ಬಂದಿದೆ ಪ್ರಿಯರೇ. ಯಾಕಂದ್ರೆ ಅವರು ಅಲ್ಲಿ ದೇವರ ಮಾತನ್ನು ಒಳಪಟ್ಟು ಅವರು ಪ್ರಯಾಣದಲ್ಲಿ ಇದ್ದಾರೆ. ಅಂದ್ರೆ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ ಮತ್ತೆ ಒಂದ್ ವೇಳೆ ಮರಿಗಳಿಗೆ ಮತ್ತೊಂದು ರೀತಿಯಿಂದ ಅಲ್ಲಿ ಕಷ್ಟಗಳು ಬಂದಿದೆ. ಯಾಕಂದ್ರೆ ಆ ಸಣ್ಣ ಕೂಸನ್ನು ಎತ್ತಿಕೊಂಡು ಏನ್ ಮಾಡಕಂದ್ರೆ ಮತ್ತೆ ಇಸ್ರೇಲ್ ದೇಶಕ್ಕೆ ಬರ್ಬೇಕು. ಯಾಕಂದ್ರೆ ಒಂದು ಊರಿಂದ ಒಂದು ಊರಿಗೆ ಹೋದದ್ದಲ್ಲ ಪ್ರೇರೆ, ಇದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂತದ್ದಾಗಿದೆ. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರದೇಶ ಹೆಂಗಿರ್ಬೋದು, ಅಲ್ಲಿ ಮಧ್ಯದಲ್ಲಿ ರಾತ್ರಿ ಅನ್ನೋದೇ ಕಷ್ಟಗಳು ಅನ್ನೋದೇ, ಅಲ್ಲಿ ಕಾಡು ಪ್ರಾಣಿಗಳನ್ನದೇ ಅವ್ರೆಲ್ಲವನ್ನ ಲೆಕ್ಕಿಸದೆ ಏನ್ ಮಾಡ್ಯಾರ ಅಂತಂದ್ರೆ ದೇವರ ಮಾತಿಗೆ ಒಳಪಟ್ಟುಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಮತ್ತೆ ತಿರುಗಿ ಇಲ್ಲಿ ಯಾವುದು ಇಸ್ರೇಲ್ ದೇಶಕ್ಕೆ ಬರುವುದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಏನಾಗ್ತದಂತಂದ್ರೆ ಅದೇ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 41ನೇ ವಚನದಿಂದ ನೋಡೋದಾದ್ರೆ ಆತನು, ಯಾಕಂತಂದ್ರೆ ಅಲ್ಲಿ ಬಂದ ಮೇಲೆ ಏನ್ ಮಾಡ್ತಾರಂತಂದ್ರೆ ಸ್ವಲ್ಪ ದಿನ ಯೇಸು ಕ್ರಿಸ್ತನು ಹಂಗೆ ವಾತಾವರಣದಲ್ಲಿ ಅಂದ್ರೆ ತನ್ನ ತಂದೆ ತಾಯಿಗೆ ಅಧೀನನಾಗಿ ಆತ ಬೆಳೀತಾ ಬರ್ತಾನೆ. ಅಂದ್ರೆ ಅಲ್ಲಿ ಯೆಹೂದ್ಯರಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಪ್ರತಿ ವರ್ಷ ಯೆರೂಸಲೇಮ್ ಜಾತ್ರೆಗೆ ಅವರು ಹೋಗುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ.
ಪ್ರತಿದಿನ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಪ್ರತಿ ವರ್ಷ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಯೆಹೂದ್ಯರ ಆಚಾರದ ಪ್ರಕಾರ ಯೆರೂಸಲೇಮ್ ಜಾತ್ರೆಗೆ, ಪಸ್ಕಾ ಹಬ್ಬದ ಜಾತ್ರೆಗೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಸಹ ಏನ್ ಮಾಡ್ತಾರೆ ಅಂತಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಆ ಸಂದರ್ಭದಲ್ಲಿ ಎಷ್ಟು ವಯಸ್ಸು ಆಗಿರ್ತಾನೆ ಅಂತಂದ್ರೆ 12 ವರ್ಷದ ಆಗಿರ್ತಾನೆ. ನಾನು ಓದ್ತೀನಿ ಪ್ರಿಯರೇ. ಆತನು ತಂದೆ ತಾಯಿಗಳು ಪ್ರತಿ ವರ್ಷ ಹಬ್ಬದ ಜಾತ್ರೆಗೆ, ಪಸ್ಕಾ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಈಗರಲಾಗಿ ಆತನು 12 ವರ್ಷದವನಾಗಿದ್ದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳು ತೀರಿಕೊಂಡು ತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿ ಉಳ್ಕೊಂಡನು. ಆತನ ತಂದೆ ತಾಯಿಗಳು ಆತನನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರುವವನು ಎಂದು ಭಾವಿಸಿ ಒಂದು ದಿನ ಪ್ರಯಾಣ ನಡೆದು ಬಾಂಧವರಲ್ಲಿ ಪರಿಚಿತಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡು ಆತನು ಬೋಧಕರ ನಡುವೆ ಕೂತುಕೊಂಡು ಅವರನ್ನು ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೆ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ಇಲ್ಲಿ ಏನಾಗಿದೆ ಅಂತಂದ್ರೆ, ಇವರು ಜಾತ್ರೆಗೆ ಹೋದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ನಮ್ಮ ಬಾಂಧವರಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ ಜಾತ್ರೆಯನ್ನು ಮುಗಿಸಿಕೊಂಡು ಯೇಸಪ್ಪನ ಮರಿಗಳು ಬರ್ತಾ ಇದ್ದಾರೆ. ಆದ್ರೆ 3 ದಿನ ಆಗಿದೆ ಇಲ್ಲಿ ಪ್ರಿಯರೇ, ಆದ್ರೆ ಅವ್ರು ಯೇಸು ಕ್ರಿಸ್ತನಲ್ಲಿ ಕಾಣ್ತಾ ಇಲ್ಲ. ಇವರು ತಿರುಗಿ ತನ್ನ ಯೇಸು ಕ್ರಿಸ್ತನ ಹುಡುಕಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಯೆರೂಸಲೇಮ್ ಅಂದ್ರೆ ಜಾತ್ರೆಯಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಹೋದಾಗ ಯೇಸು ಕ್ರಿಸ್ತನ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 12 ವರ್ಷದವನಾಗಿದ್ದಾಗ ಯಾಜಕರ ಹತ್ರ, ಬೋಧಕರ ಹತ್ರ, ಅಲ್ಲಿ ಮಹಾಯಾಜಕರ ಹತ್ರ ಪ್ರಶ್ನೆ ಮಾಡ್ತಾ ಉತ್ತರವನ್ನು ತಿಳಿದುಕೊಳತ್ತ, ಉತ್ತರ ಹೇಳ್ತಾ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಸಂಭಾಷಣೆಯಲ್ಲಿ ಇರ್ತಾನೆ ಪ್ರಿಯರೇ. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ 12 ವರ್ಷ ಅಲ್ಲ, ದೊಡ್ಡರಾದ್ರನು, ವಯಸ್ಸಾದ್ರನು, ಮುದುಕರಾದ್ರನು ಒಂದ್ ವೇಳೆ ಜಾತ್ರೆ ಕರೆದುಕೊಂಡು ಹೋದ್ರೆ ಅವ್ರು ಜಾತ್ರೆಯಲ್ಲೇ ತಲ್ಲೀನರಾಗಿರ್ಬಿಟ್ಟಿರ್ತಾರೆ. ಆದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡತ್ತ ಅಂದ್ರೆ ಕೇವಲ 12 ವರ್ಷ ಪ್ರೇರಿ, ಇನ್ನು ಬಾಲಕನು. ಅಂತ ಸಂದರ್ಭದಲ್ಲಿ ಜಾತ್ರೆ ಮಾಡುವಂತ ವಯಸ್ಸಿನಲ್ಲಿ ಆತನು ಬೋಧಕರ ನಡುವೆ ಕುಂತ್ಕೊಂಡಿದ್ದಾನಂತ, ಪ್ರಶ್ನೆ ಮಾಡ್ತಾ ಇದ್ದಾನಂತ, ಮತ್ತೆ ಉತ್ತರ ಹೇಳ್ತಾ ಇದ್ದಾನಂತ. ಅಂದ್ರೆ ಆತನ ಇರ್ತಕ್ಕಂಥ ಜ್ಞಾನ ಎಂತದ್ದು. ಯಾಕಂದ್ರೆ ಯೇಸು ಕ್ರಿಸ್ತನಿಂದ ಕಲಿಯಬೇಕಾದಂತ ಪಾಠ ನಾವು ಏನಿದೆ ಅಂತಂದ್ರೆ, ನಾವು ಯಾವುದೇ ಸ್ಥಳದಲ್ಲಿ ಹೋದ್ರೂ ಸಹ ನಾವು ಏನಾಗಿರ್ಬೇಕಂದ್ರೆ ನಾವು ವಾಕ್ಯದಲ್ಲಿ ತಲ್ಲೀನರಾಗಿರ್ಬೇಕು. ವಾಕ್ಯದಲ್ಲಿ ನಾವು ಡಿಸ್ಕಷನ್ ಅಂದ್ರೆ ವಾಕ್ಯವನ್ನು ವಿಚಾರಿಸುತ್ತಾ, ಒಂದು ಉತ್ತರ ಹೇಳ್ತಾ, ಪ್ರಶ್ನೆ ಹಾಕುತ್ತಾ ನಾವು ಕೂತ್ಕೊಳ್ಬೇಕಾಗಿದೆ ಪ್ರಿಯ. ಯಾಕಂದ್ರೆ ವಾಕ್ಯವನ್ನು ನಾವು ನಾವು ವಾರದಲ್ಲಿ 1 ದಿನ ಮಾತ್ರ ನಾವು ವಾಕ್ಯವನ್ನು ಕೇಳಿ ತಿರುಗಿ ದಿನದಲ್ಲಿ ನಾವು ಲೋಕಾನುಸಾರವಾಗಿ ಬದುಕೋದಾದ್ರೆ ನಾವು ಎಷ್ಟು ವರ್ಷಗಳು ನಾವು ವಾಕ್ಯವನ್ನು ನಾವು ಅಂದ್ರೆ ಈ ಸಭೆಯಲ್ಲಿದ್ರೂ ಸಹ ನಾವು ಆತ್ಮಿಕೆಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯ. ಇಲ್ಲಿ ಯೇಸು ಕ್ರಿಸ್ತನು ಆತನ ಏನ್ ಮಾಡ್ತಾನೆ ಅಂದ್ರೆ ಪ್ರಶ್ನೆ ಆಗ್ತಿದ್ದಾನೆ, ಪ್ರಶ್ನೆ ಮತ್ತೆ ಉತ್ತರ ಹೇಳ್ತಿದ್ದಾನೆ. ಆ ಮಾತುಗಳನ್ನ ಅಂದ್ರೆ ಯೇಸು ಕ್ರಿಸ್ತನ್ ಹೇಳಿದಂತ ಮಾತುಗಳಿಗೆ ಉತ್ತರಗಳಿಗೆ ಆಶ್ಚರ್ಯಪಟ್ಟರಂತ ಯಾರು? ಯಾಜಕರು, ಮಹಾಯಾಜಕರು. ಈತನ ಕೇವಲ ಬರೀ 12 ವರ್ಷ ಇರ್ತಕ್ಕಂಥ ಬಾಲಕನು ಈತನಿಗೆ ಇಂಥ ಜ್ಞಾನ ಎಲ್ಲಿಂದ ಬಂತು, ಈತನ ಯಾರಾಗಿರ್ಬೋದು ಅಂತೇಳಿ ಅಂತವರೇ ಆಶ್ಚರ್ಯಪಟ್ಟಿದ್ದಾರಂತ ಪ್ರಿಯರೇ. ಯಾಕಂದ್ರೆ ಇವತ್ತು ನಮ್ಮ ಮಾತುಗಳನ್ನ ಕೇಳೋದಾದ್ರೆ ತಾಶಾರ ಮಾಡ್ತಿದ್ದಾರೆ. ಯಾಕಂದ್ರೆ ಅದೇ ಅಪೊಸ್ತಲನಾದಂತ ಪೌಲನು ಯಾರಿಗೆ ತಿಮೋತಿಗೆ ಹೇಳ್ತಿದ್ದಾನೆ, ನೀನು ಬಾಲಕನಿಂದ ನೀನು ಯವನಸ್ತಾನೆ ಅಂತೇಳಿ ತಾಶಾರ ಮಾಡೋದಕ್ಕಾಗಿ ನಿನಗೆ ಯಾರಿಗ ಅವಕಾಶ ಕೊಡಬೇಡ ಅಂತೇಳಿ ಅಲ್ಲಿ ಆತ್ಮಿಕ ಮಗನಿಗೆ ಹೇಳ್ತಿದ್ದಾನೆ. ಇವತ್ತಿನಿಂದಲೇ ಕ್ರೈಸ್ತರ ಅಂತ ನಾವು ಸಹ ಏನ್ ಮಾಡ್ಬೇಕಂತಂದ್ರೆ, ನಾವು ಯವನಸ್ಥರ ಅಂತೇಳಿ, ವೃದ್ಧರ ಅಂತೇಳಿ, ಬಾಲಕರ ಅಂತೇಳಿ ಯಾರು ತಾಶಾರ ಮಾಡಬಾರ್ದು. ಯಾಕಂತಂದ್ರೆ ನಾವು ಯಾವ ವಿಚಾರದಲ್ಲಿ ಆಗಿರ್ಬೋದು, ನಾವ್ ಏನಾಗಿರ್ಬೇಕಂದ್ರೆ ದೇವರ ಮಾತುಗಳನ್ನ ನಾವು ಹೇಳುವರಾಗಿ. ಯಾಕಂದ್ರೆ ನಾವು ಹೇಳುವಂತ ಮಾತುಗಳಿಗೆ ಅವ್ರ ನಿಬ್ಬೆರಗಾಗಿ ನೋಡ್ಬೇಕು ಪ್ರಿಯರೇ. ಏನಪ್ಪ ಈ ಮನುಷ್ಯನ ಇಷ್ಟು ಡಿಫ್ರೆಂಟ್ ಆಗಿ ಮಾತಾಡ್ತಿದ್ದಾನಲ್ಲ, ಈತನಿಗೆ ಇಂಥ ಜ್ಞಾನ ಎಲ್ಲಿಂದ ಬಂತೇಳಿ ಅವ್ರು ಆಶ್ಚರ್ಯಪಟ್ಟು ದೇವರನ್ನು ಮಹಿಮೆ ಪಡಿಸ್ಬೇಕು ಪ್ರಿಯರೇ. ಅಥವಾ ನಾವು ಒಂದ್ ವೇಳೆ ಅವರ ಮಾತನ್ನ ಕೇಳಿ ಅವರಂತೆ ನಾವು ಇರುವುದಾದ್ರೆ ದೇವರ ನಾಮವನ್ನು ನಾವೇ ಕೈಯಾರೆ ತೆಳಗಿಳಿಸಿಕೊಂಡು ಬಂದು ಬರುವಂತದನ್ನ ನಾವು ಬರುವಂತ ರೀತಿಯಲ್ಲಿ ಆಗುತ್ತೆ ಪ್ರಿಯರೇ. ಈ ಮಾತನ್ನು ಸಂಭಾಷಣೆ ಮಾಡ್ತಿರುವಂತ ಸಂದರ್ಭದಲ್ಲಿ ಆತನ ತಾಯಿ ಬಂದ್ ಮಾತಾಡ್ತಾಳೆ ಅಂತಂದ್ರೆ, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಿನ್ನ ತಂದೆಯು ನಾನು ಎಷ್ಟು ತಳಮಳೆಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಕೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು. ಅವ್ರು ಕೇಳ್ತಾ ಇದಾರ, ಮರಿಗಳು ಬಂದು ತಾಯಿ ಕೇಳ್ತಾರ, ನೀವ್ ಯಾಕಪ್ಪ ಯೇಸು ಕ್ರಿಸ್ತ ಅಂದ್ರೆ ಮಗನೇ ನೀನ್ ಯಾಕೆ ಕಂದ, ನೀನ್ ಯಾಕೆ ಈ ರೀತಿ ಮಾಡಿದ ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ತಿದ್ದಾನೆ, ನನ್ನನ್ನು ಯಾಕೆ ಹುಡುಕಿದ್ರಿ? ನನ್ನ ತಂದೆಯ ಮನೆಯಲ್ಲಿ ಇರ್ಬೇಕಂತೇಳಿ ನಿಮಗೆ ಗೊತ್ತಿಲ್ಲವ ಅಂತ ಹೇಳಿ ಕೇಳ್ತಿದ್ದಾನ. ಈ ಮಾತನ್ನ ಕೇಳಿದಂತ ಯೂಸಪ್ಪನಿಗೆ ಅನುಮಾನ ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಅಲ್ಲಿಗೆ ಅನುಮಾನದಲ್ಲಿ ಇದ್ದಾನೆ. ಏನೋ ಬಲವಂತದಿಂದ ಅಂದ್ರೆ ದೇವರು ಏನೋ ಗಾಬ್ರಿಯಲ್ ದೂತ ಅಂದ್ರೆ ದೂತರ ಕನಸಿನಲ್ಲಿ ಹೇಳಿದ್ದಾರೆ ಸೇರಿಸಿ ಅಂತ ಹೇಳಿದ್ದಾನೆ, ಅದಕ್ಕಾಗಿ ನಾನು ಸೇರಿಸಿಕೊಂಡಿನಿ ಅಂದ್ರೆ ದೇವರ ಮಾತಿನ ಮೇಲೆ ಸೇರಿಸಿಕೊಂಡಿದ್ದಾನೆ ಹೊರತಾಗಿ ಸಂಪೂರ್ಣವಾಗಿ ಮರಿಗಳನ್ನು ನಂಬಿಕೊಂಡು ಈತನು ನನ್ನ ಹೆಂಡತಿ ಮಾಡಿಕೊಂಡ ಹೆಂಡತಿ ಏನಂತಾನ ಮರಿಗಳು ಪರಿಶುದ್ಧಗಳು, ಆಕಿ ಯಾವ ದೋಷದಿಲ್ಲದಂತೆ ದೇವರ ಪವಿತ್ರಾತ್ಮದಿಂದ ಗರ್ಭವನ್ನು ಧರಿಸಿದಾಳೆ ಅಂತಕ್ಕಂತ ಒಂದು ನಂಬಿಕೆಯಿಂದ ಈತ ಸೇರಿಸಿಕೊಂಡಿಲ್ಲ.
ಯಾಕಂದ್ರೆ ಹಂಗ ಸೇರಿಸಿಕೊಂಡಿದ್ರೆ ಅಲ್ಲಿ ಇನ್ನೂ ಬಹಳಷ್ಟ ಅಂದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತದ್ದು, ಮರಿಗಳನ್ನು ಪ್ರೀತಿ ಮಾಡುವಂತದ್ದನ್ನ ನಾವು ನೋಡ್ತಿದ್ವಿ. ಆದ್ರೆ ಇಲ್ಲಿ ನನ್ನ ತಂದೆ ಮನೆಯಲ್ಲಿ ಇರ್ಬೇಕಂತ ಅಂದಾಗ ಕೆಳಗ ವಚನದಲ್ಲಿ ನೋಡ್ತಾ ಇದ್ವಿ ಏನಂತಂದ್ರೆ 50ನೇ ವಚನದಲ್ಲಿ, ಆದರೆ ಆತನು ಹೇಳಿದ ಮಾತಿಗೆ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರ ಹೇಳಿದಂತ ಮಾತು ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ. ಅರ್ಥ ಆಗಲಾರ್ದಿಂದ ಏನ್ ಮಾಡಿದ ಅಂತಂದ್ರೆ ನನ್ನ ತಂದೆಯ ಮನೆಯಲ್ಲಿ ಇರ್ಬೇಕಂತ ಹೇಳಿದನಂತಂದ್ರೆ ಅಂದ್ರೆ ಮರಿಗಳು ಮತ್ತೆ ಎಲ್ಲೋ ನನಗೆ ಮೋಸ ಮಾಡಿದಾಳ. ಯಾಕಂದ್ರೆ ನನ್ನ ತಂದೆ ಅಂತಂದ್ರೆ ನಾನ್ ನನ್ನ ಮನೆ ಅಲ್ಲಿದ್ದೇನೆ, ಎಲ್ಲಿ ಅಂದ್ರೆ ನನ್ನ ಮನೆ ಅಂದ್ರೆ ತನ್ನ ಬಿಟ್ಟು ಬಂತಕ್ಕಂತ ಸ್ಥಳದಲ್ಲಿದೆ. ಆದ್ರೆ ನಾವು ಜಾತ್ರೆಗೆ ಬಂದಿದ್ದೀವಿ. ಈತನು ಯೇಸು ಕ್ರಿಸ್ತ ನನ್ನ ತಂದೆ ಮನೆಯಲ್ಲಿ ಇರ್ಬೇಕಂತಂದ್ರೆ ಈತನು ನನಗೆ ಅಂದ್ರೆ ದೇವರಿಗೆ ಹುಟ್ಟಿದವನಲ್ಲ, ಇಲ್ಲಿ ಏನೋ ತಪ್ಪು ನಡೆದಿದೆ ಅಂತ ಹೇಳ್ಕಂತ ಒಂದು ಅನುಮಾನ ಮತ್ತೆ ಹುಟ್ಟುಕೊಂಡಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದ್ ಸಂದರ್ಭದಲ್ಲಿ ಯಾವ ರೀತಿಯಿಂದ ಮರಿಗಳ ಸಂಗಡ ಮಾತಾಡಿರ್ಬೋದು. ಯಾಕಂದ್ರೆ ಅರ್ಥವಾಗಿಲ್ಲ ಅಂತ ಪ್ರೇರಿ. ಯಾಕಂದ್ರೆ ಯೇಸು ಕ್ರಿಸ್ತ ನನ್ನ ತಂದೆಯ ಮನೆಯಲ್ಲಿ ಇರ್ಬೇಕಂತಂದ್ರೆ ನನ್ನನ್ನು ಹುಟ್ಟಿಸಿದಂತ ಪರಾತ್ಮರನಂತ ತಂದೆಯಾದ ದೇವರ ಆಲಯ ಅದು ನನ್ನ ಮನೆ, ಈ ಸ್ಥಳದಲ್ಲಿ ನಾನು ಇರ್ಬೇಕಂತ ಹೇಳಿ ಆತನ ಆತ್ಮಿಕ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ಯೇಸು ಕ್ರಿಸ್ತ ಮಾತನಾಡಿದ್ರೆ ಇವರಿಗೆ ಅರ್ಥವಾಗಿಲ್ಲ ಅಂತ. ಅದಕ್ಕಾಗಿ ನನ್ನ ತಂದೆ ಮನೆಯಲ್ಲಿ ಇರ್ಬೇಕಂತೇಳಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಅನುಮಾನ ಹುಟ್ಟಿರೋದ್ರಿಂದ ಈತನ ಅನುಮಾನಗಳು ಹಂಗೆ ದಿನ ಬೆಳಿತಾನೆ ಇದ್ದವ. ಯಾವ ರೀತಿಯಿಂದ ಬೆಳಿತಿದ್ದಾವ, ಈತ ನಿಜವಾಗಿ ಅನುಮಾನ ಹುಟ್ಟೋದ್ರಿಂದ ಈತನ ಯಾವ ರೀತಿಯಿಂದ ಅಲ್ಲಿ ಜೀವನ ಮಾಡದಂತೇಳಿ ನಾವು ನೋಡೋದಾದ್ರೆ ಮುಂದಿನ ವಚನದಲ್ಲಿ ನೋಡೋದಾದ್ರೆ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ ನೋಡೋದಾದ್ರೆ ನೋಡೋಣ ಪ್ರಿಯರೇ. 2ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿಗೆ ಮನೆಗೆ ಬರ್ತಾರ ಪ್ರೇರೆ. ಯೆರೂಸಲೇಮ್ ಜಾತ್ರೆಯನ್ನು ಮುಗಿಸಿಕೊಂಡು ಅವ್ರು ಬಂದಾಗ ಅನುಮಾನಗಳು ಹಂಗೆ ಯೂಸಫನ್ನು ತಾನು ಇಟ್ಟುಕೊಂಡು ಹಂಗೆ ಓದಂತಾನೆ ಅನುಮಾನ ಮುನ್ನೂ ಜಾಸ್ತಿ ಆಗ್ತದೆ. ಹೆಂಗಾಗುತ್ತೆ ಅಂತಂದ್ರೆ ಓದ್ತಾರ. ಒಂದ್ ಸಂದರ್ಭ ಬರ್ತದೆ ಏನಂತಂದ್ರೆ ಯೇಸು ಕ್ರಿಸ್ತನು ದೊಡ್ಡತನ ಅಂದ್ರೆ ಯವನಸ್ಥಾನ ಆತನ ದೀಕ್ಷಾ ಸ್ಥಾನ ಪಡ್ಕೊಂಡ ನಂತರ ಏನ್ ಮಾಡ್ತಾನಂದ್ರೆ ಸುವಾರ್ತೆಯನ್ನ ಸ್ಟಾರ್ಟ್ ಮಾಡ್ಕೊಂತ ಸಂದರ್ಭದಲ್ಲಿ ಕಾನ ಊರಿನಲ್ಲಿ ಏನಾಗಿರ್ತದೆ ಅಂತಂದ್ರೆ ಒಂದು ಮದುವೆ ಒಂದು ಅವತರಣಕ್ಕೆ ಆತನನ್ನು ಆಹ್ವಾನ ಮಾಡಿರ್ತಾರೆ ಪ್ರೇರಿ. ಅಂದ್ರೆ ಸ್ವಾಗತ ಮಾಡಿರ್ತಾರೆ. ಆತನ ಮಾಡ್ತಾನೆ, ಆತನ ಶಿಷ್ಯರನ್ನು ಕರೆದುಕೊಂಡು ಆತನು ಹೋದಾಗ ಏನಾಗುತ್ತೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಕಾನೂನ ಮದುವೆಯ ಒಂದು ಅವತರಣದಲ್ಲಿ ದ್ರಾಕ್ಷಾರಸ ಖಾಲಿ ಆಗಿಬಿಟ್ಟಿರ್ತದೆ. ಖಾಲಿ ಆದಾಗ ಏನ್ ಮಾಡಿರ್ತಾನಂತಂದ್ರೆ ಯಾಕಂದ್ರೆ ಅಲ್ಲಿ ಸಂಪ್ರದಾಯ, ಅವರು ಯೆಹೂದ್ಯರ ಸಂಪ್ರದಾಯ ಪ್ರಕಾರವಾಗಿ ದ್ರಾಕ್ಷಾರಸವನ್ನು ಕೊಡುವಂತದ್ದು ಒಂದು ಅಲ್ಲಿ ಸಂಪ್ರದಾಯ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಯಾವ ರೀತಿಯಿಂದ ಗಿಫ್ಟ್ ಕೊಡ್ತೀವಲ್ಲ ಮದುವೆ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಅವರು ಆ ರೀತಿಯಿಂದ ಅಂದ್ರ ದ್ರಾಕ್ಷಾರಸವನ್ನು ಕೊಡುವಂತದ್ದು ಪದ್ಧತಿ ಇದೆ ಪ್ರಿಯರೇ. ಆದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ದ್ರಾಕ್ಷಾರಸ ಖಾಲಿ ಆಗಿಬಿಟ್ಟಿದೆ. ಖಾಲಿ ಆದಾಗ ಅಲ್ಲಿ ಮರಿಗಳು ಹೇಳ್ತಾಳೆ ಏನಂತಂದ್ರೆ ಮಗನಿಗೆ ಹೇಳ್ತಾಳೆ ಈ ತರ ಖಾಲಿ ಆಗಿಬಿಟ್ಟಿದೆ ಅಂತಂದಾಗ ಯೇಸು ಕ್ರಿಸ್ತ ಹೇಳ್ತಾನೆ, ಅಮ್ಮ ನನ್ನ ಗೋಡೆ ನಿನಗೆ ಹಾಕಿದ್ನ ನನ್ನ ಸಮಯ ಬಂದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅಮ್ಮ ನನ್ನ ಗೋಡೆ ನಿನಗೆ ಯಾಕೆ ನನಗೆ ಸಮಯ ಬಂದಿಲ್ಲ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ತಾನು ಮಾಡುವಂತ ಅಂದ್ರೆ ಯೇಸು ಕ್ರಿಸ್ತನು ಪ್ರತಿಯೊಂದು ಮಾತನ್ನ ಏನ್ ಮಾಡ್ತಾನ ಆತ್ಮಿಕ ಸಂಬಂಧಪಟ್ಟ ಮಾತುಗಳನ್ನ ಆಡ್ತಾ ಇದ್ದಾನೆ ಹೊರತಾಗಿ ಆತನ ಭೌತಿಕವಾದಂತ ವಿಚಾರದ ಬಗ್ಗೆ ಒಂದು ಮಾತಾಡಲ್ಲ ಪ್ರೇರೆ. ಇವರಿಗೆ ಭೌತಿಕವಾಗಿ ಅರ್ಥ ಮಾಡಿಕೊಂಡು ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ನನ್ನ ಸಮಯ ಬಂದಿಲ್ಲ ಅಂತಂದಾಗ ಅಲ್ಲಿ ಕೆಲವು ಸ್ವಲ್ಪ ಆಗಿ ಹಿಂಜರಿದಿರ್ಬೋದು. ಏನಂತಂದ್ರೆ ಈಗ ಯಾಕಂದ್ರೆ ಅಲ್ಲಿ 4 ಜನಗಳ ಮಧ್ಯೆ ನೋಡ್ತಾ ಇದ್ದಾರೆ. 4 ಜನಗಳ ಮಧ್ಯೆ ಅಂದ್ರೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಬಹಳಷ್ಟು ಜನ ಸೇರಿರುವುದರಿಂದ ಜನರು ಏನ್ ಅಂತಂದ್ರೆ ತನ್ನ ಸ್ವಂತ ತಾಯಿಗೆನೆ ಯೇಸು ಕ್ರಿಸ್ತನ ಬೆಲೆ ಕೊಡ್ತಾ ಇರ್ತಕ್ಕಂತ ಒಂದು ಸಂದರ್ಭ ನೆನ್ಪು ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಬಹಳಷ್ಟು ಜನ ಮರಿಗಳಿಗೆ ಏನಂತಂದ್ರೆ ಅಲ್ಲಿ ತಾತ್ಸಾರ ಮಾಡಿರ್ಬೋದು ಪ್ರಿಯರಿ. ಅಂದ್ರೆ ನನ್ನ ಸಮಯ ಅಮ್ಮ ನನ್ನ ಗೊಡವೆ ನಿನಗೆ ಯಾಕಂತಂದ್ರೆ ಅರ್ಥ ಏನು ಅಂದ್ರೆ ತಾಯಿಯನ್ನ ತಿರಸ್ಕಾರ ಮಾಡಿದ್ದಾನೆ ಯಾರು ಯೇಸು ಕ್ರಿಸ್ತ ಎಂತಕ್ಕಂತ ವಿಷಯ ಅಲ್ಲಿ ಬಂದಿರಬಹುದೇನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕಾಗಿದೆ ನಾವು ಆಳವಾಗಿ. ಯಾಕಂದ್ರೆ ಯೇಸು ಕ್ರಿಸ್ತ ನನ್ನ ಸಮಯ ಬಂದಿಲ್ಲ ಅಂತಂದ್ರೆ ಆತ್ಮಿಕ ಸಂಬಂಧಪಟ್ಟಂತ ಅದ್ಭುತ ಮಾಡುವಂತ ಸಂದರ್ಭ ನನ್ನ ಸಮಯ ನನಗೆ ಬಂದಿಲ್ಲ ಅಂತ ಈಗ ಹೇಳಿದ್ರೆ ಆತನು ತಾಯಿಯನ್ನ ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂತ ಒಂದು ವಿಚಾರವಾಗಿ ಮಾಡಿದಾಗ ಆಕೆ ಮರಿಗಳಲ್ಲಿ ಒಂದ್ ಸ್ವಲ್ಪ ಕಣ್ಣೀರು ಸುರಿಸಿರ್ಬೋದೇನು. ಅವಾಗ ಆಕೆನಂತಂದ್ರೆ ಸರಿ ಅಂತ ಹೇಳಿ ತನ್ನ ಆಳುಗಳು ಹೇಳ್ತಾರ ಯೇಸು ಕ್ರಿಸ್ತನ ಅಂದ್ರೆ ಆತನ ಏನ್ ಹೇಳ್ತದಾನೆ ಆತನ ಮಾತನ್ನು ನೀವು ಕೇಳ್ರಿ ಅಂತೇಳಿ ಅಲ್ಲಿ ಮರಿಗಳು ಅಲ್ಲಿ ಹೇಳುವಂತದನ್ನ ನಾವು ನೋಡ್ತಿದ್ವಿ ಪ್ರೇರಿ. ಇವತ್ತಿನಿಂದಲ್ಲಿ ಮರಿಗಳು ಅಂದ್ರೆ ಅದ್ಭುತ ಮಾಡೋದಕ್ಕೆ ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಇದೆ ಎಂಬುದಾಗಿ ಸ್ವಂತ ತಾಯಿ ಆದಂತ ಮರಿಗಳ ಮೇಲೆ ಗೊತ್ತು. ಯಾಕಂದ್ರೆ ಒಂದ್ ವೇಳೆ ಆಕೆಯ ಮರಿಗಳ ತಾನೇ ದೇವರಾಗಿತ್ತಪ್ಪ ತಾನೇ ಆಕೆನು ಅಲ್ಲಿ ದ್ರಾಕ್ಷಾರಸವನ್ನಾಗಿ ಮಾಡಲ್ಪಡ್ತಿತ್ತು. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ರೋಮನ್ ಕಾಥಲಿಕಲ್ಲಿ ಹೆಂಗೆ ನಡೆದಿದೆ ಅಂತಂದ್ರೆ ಮರಿಗಳ ಹೆಸರಿನ ಮೇಲೆ ದೇವರಿಗೆ ಪ್ರಾರ್ಥನೆಗಳು ನಡೀತಿದ್ದವು ಪ್ರಿಯ. ಹರಿಹರದಲ್ಲಿ ನೋಡ್ಬೇಕು, ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಪ್ರತಿ ವರ್ಷ ಜಾತ್ರೆ ಯಾವುದು ಮರಿಯಮ್ಮನ ಸ್ಟ್ಯಾಚ್ಯೂ ಇಟ್ಟುಕೊಂಡು ಅವರು ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಈಗ ಮತ್ತೆ ಬಳ್ಳಾರಿಯಲ್ಲಿ ನಡೀತಾ ಇದೆ. ಅಲ್ಲಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ಮರಿಯಳ ಸ್ಟ್ಯಾಚ್ಯೂ ಇಟ್ಟುಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಮರಿಯಮ್ಮನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥನೆ.
ಅದೇ ಅಂದ್ರೆ ಮರಿಗಳು ಹೇಳ್ತಿದ್ದಾಳೆ ಏನಂತಂದ್ರೆ ಅಂದ್ರೆ ಆಳುಗಳು ಹೇಳ್ತಿದ್ದಾಳೆ, ನೀವು ಆತನ ಏನ್ ಹೇಳ್ತಾನ ಆತನಿಗೆ ಮಾಡ್ರಿ ಅಂತ ಹೇಳಿ ಮರಿಗಳು ಹೇಳಿದ್ರೆ, ಇಲ್ಲಿ ಮರಿಗಳನ್ನೇ ದೇವರು ಮಾಡಿಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಯೇಸು ಕ್ರಿಸ್ತನಲ್ಲಿ ಮರೆತು ಬಿಟ್ಟಿದ್ದಾರೆ ಪ್ರಿಯರೇ. ಎಂತ ದುರಂತ ಪರಿಸ್ಥಿತಿಯಲ್ಲಿ ಈ ಸಮಾಜ ಅಂತಂದ್ರೆ ಈ ರೀತಿಯಿಂದ ನಡೆಯುವಂತದನ್ನ ನಾವು ನೋಡಿದ್ರೆ ಅಲ್ಲಿ ಅವಮಾನ ಆಗಿದೆ ಅಂತ, ಅಲ್ಲಿ ಅಂದ್ರೆ ಅವಮಾನ ಆಗಿಲ್ಲ ಪ್ರಿಯರೇ. ಯಾಕಂದ್ರೆ ಅಲ್ಲಿ ತಾಯಿಯನ್ನು ಆತನು ನನ್ನ ಗಡು ನಿನಗೆ ಯಾಕಂತಂದ್ರೆ ನಾವು ಅಂದ್ರೆ ಮೇಲ್ಮೇಲೆ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತ ತಾಯಿಯನ್ನು ತಿರಸ್ಕಾರ ಮಾಡಿದ ಎಂಬುದಾಗಿ ಕಾಣುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತನ ತನ್ನ ತಾಯಿಯನ್ನು ಕೈ ಬಿಟ್ಟಿಲ್ಲ, ತನ್ನ ತಾಯಿಯನ್ನು ತಿರಸ್ಕಾರ ಮಾಡಿಲ್ಲ ಎಂಬುದಾಗಿ ಬಲವಾಗಿ ವಚನಗಳು ಇದಾವೆ ಪ್ರಿಯರೇ ಮುಂದೆ ನೋಡೋದಾದ್ರೆ. ಹಂಗಾಗಿ ಆ ಸಂದರ್ಭದಲ್ಲಿನೂ ಸಹ ಏನಾಗ್ತಂತಂದ್ರೆ ನಡೆಯುವಂತದನ್ನ ನಾವು ನೋಡ್ತಾ ಇದ್ವಿ. ನೋಡಿದಾಗ ಮತ್ತೆ ಏನ್ ಮಾಡ್ತಾನಂತಂದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ತಾರಂತಂದ್ರೆ ಬೋಧನೆ ಸ್ಟಾರ್ಟ್ ಆಗ್ತದೆ. ಯೇಸು ಕ್ರಿಸ್ತನ ಬೋಧನೆ ಸ್ಟಾರ್ಟ್ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ತನ್ನ ತಾಯಿ ಅಂದ್ರೆ ಮರಿಯಳು ತನ್ನ ಮಕ್ಕಳನ್ನು ಕರೆದುಕೊಂಡು ಯೇಸು ಕ್ರಿಸ್ತ ನೋಡೋದಕ್ಕಾಗಿ ಆಕೆ ಬರ್ತಾಳ ಪ್ರಿಯರೇ. ಅಂತಂದ್ರೆ ಮತ್ತೆ ಬರೋ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 46ನೇ ವಚನದಲ್ಲಿ ಇರುವಂತದನ್ನ ನೋಡ್ತಿದ್ದೆ ಪ್ರಿಯರೇ. 12ನೇ ಅಧ್ಯಾಯ 46ನೇ ವಚನದಲ್ಲಿ, ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತನಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗಡೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಆ ಮಾತು ಕೇಳಿದವನಿಗೆ, ನನ್ನ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಈಗೋ ನನ್ನ ತಾಯಿ ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಪ್ರಸಂಗ ಮಾಡುವಂತ ಸಂದರ್ಭದಲ್ಲಿ ಮರಿಯಳು ತನ್ನ ಮಕ್ಕಳನ್ನ ಅಂದ್ರೆ ಇನ್ನು ಯೇಸು ಕ್ರಿಸ್ತನಿಂದ ಹುಟ್ಟಿದಂತ ಭೌತಿಕವಾದಂತ ಮಕ್ಕಳನ್ನು ಯೇಸಪ್ಪನಿಗೆ ಹುಟ್ಟಿದಂತ ಮಕ್ಕಳನ್ನು ಕರೆದುಕೊಂಡು ಅರ್ಥ ಮಾಡ್ತಾನಂತಂದ್ರೆ ನೋಡೋದಕ್ಕಾಗಿ ಬರ್ತಾಳೆ. ನೋಡೋದಕ್ಕೆ ಬಂದಾಗ ಯೇಸು ಕ್ರಿಸ್ತ ಶಿಷ್ಯನ್ ಹೇಳ್ತಾರ, ಗುರುವೇ ಅಲ್ಲಿ ನಿನ್ನ ತಾಯಿ ನಿನ್ನ ತಮ್ಮಂದಿರು ಬಂದಾರಂತಂದಾಗ ಯೇಸು ಕ್ರಿಸ್ತ ಅಂತಾನ, ಯಾರು ನಿನ್ನ ತಾಯಿ ಯಾರಿಗೆ ನಿನ್ನ ತಮ್ಮ, ಯಾರು ನನ್ನ ತಮ್ಮ, ಪರಲೋಕದ ನನ್ನ ತಂದೆ ಚಿತ್ತದಂತೆ ನಡೆಯುವವರೇ ತಾಯಿಗೆ ತಮ್ಮನ ಆಗ್ಬೇಕಂತ ಮಾತನಾಡಿದಾಗ ಅಲ್ಲಿನೂ ಅವಮಾನಕ್ಕೆ ಒಳಪಡ್ತಾರ ಪ್ರೇರೆ. ಯಾಕಂದ್ರೆ ಅಲ್ಲಿಗೆ ಆಲ್ರೆಡಿ ಹಿಂಗ ಅಂತಾನ ಅಂತಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಡೌಟ್ ಬಂದ್ಬಿಟ್ಟದೆ. ಎಲ್ಲಿ ಯೆರೂಸಲೇಮ್ ಜಾತ್ರೆಯಲ್ಲಿ ನನ್ನ ತಂದೆ ಮನೇಲಿ ಇರ್ಬೇಕಂತ ಹೇಳಿ ಆಲೋಚನೆ ಹೇಳಿದಾಗ ಯೇಸಪ್ಪನಿಗೆ ಡೌಟ್ ಬರೋದ್ರಿಂದ ಅಲ್ಲಿ ಯೇಸು ಕ್ರಿಸ್ತನ ಅವತ್ತೇ ಆತನು ಅಲ್ಲಿ ಪ್ರೇರೆ. ಯಾಕಂದ್ರೆ ಅಲ್ಲಿ ಒಂದು ವೇಳೆ ಆತನ ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ್ರೆ ಅಲ್ಲಿ ತಂದೆ ಅಂದ್ರೆ ಯೇಸಪ್ಪನ ಸಹ ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಬರ್ತಾ ಇದ್ದ. ಯಾಕಂದ್ರೆ ಅಲ್ಲಿ ಯೇಸು ಕ್ರಿಸ್ತ ಪ್ರತಿಯೊಂದು ಮಾತನ್ನು ಏನ್ ಮಾಡ್ತಾನೆ ಅಂದ್ರೆ ಪರಿಸರಿಗೆ ಎದುರು ಉತ್ತರವನ್ನು ಕೊಡುವಂತದನ್ನ ನೋಡಿದಾಗ ಇಲ್ಲಿ ಅಂದ್ರೆ ಅವ್ರು ಏನ್ ಮಾಡ್ತಾರ, ಯೇಸಪ್ಪನಿಗೆ ಹೋಗಿ ಹೇಳಿರ್ಬೋದು, ಏನಪ್ಪಾ ನಿನ್ನ ಮಗ ಈ ತರ ನಮಗೆ ಪ್ರಶ್ನೆಗಳು ಮಾಡ್ತಿದ್ದಾನ, ನಾವ್ ಹೇಳಂತ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಅಂದಾಗ ಆಲ್ರೆಡಿ ಡೌಟ್ ಇರುವುದರಿಂದ ಈತನ ಸಹ ಏನ್ ಮಾಡ್ಯಾನಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ಬಿಟ್ಟು ಶೇರ್ ಮಾಡ್ಯಾನಂತಾರ. ತನ್ನ ಮನೇಲಿದ್ದಾನ, ತನ್ನ ಹೆಂಡತಿಯನ್ನು ತನ್ನ ಮಕ್ಕಳನ್ನು ಕಳಿಸ್ತಾ ಇದ್ದಾನ. ಅಲ್ಲಿ ಕಳಿಸಿದಂತ ಸಂದರ್ಭದಲ್ಲಿ ಯೇಸು ಏನಂತಾನ, ನನ್ನ ಯಾರು ನನ್ನ ತಾಯಿ, ಯಾರಿಗೆ ನನ್ನ ತಮ್ಮ, ಇವ್ರು ಪರಲೋಕ ರಾಜ್ಯದಲ್ಲಿ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಇರ್ತಕ್ಕಂಥ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ನನಗೆ ತಾಯಿ ತಮ್ಮನ ಆಗ್ಬೇಕಂತಂದಾಗ ಅಲ್ಲಿ ತನ್ನ ತಮ್ಮಂದಿರ ಸಂತೆ ಆ ವಿಷಯ, ಯಾಕಂದ್ರೆ ತಮ್ಮಂದಿರ ನೋಡಕ್ ಹೋಗಿದಾರಲ್ಲ, ಹೋದ ಮೇಲೆ ಏನಂತಾರೆ ಈ ಮಾತುಗಳನ್ನು ತಂದೆಗೆ ಹೇಳಿರ್ಬೋದು. ಅಲ್ಲಿ ಹೋಗಿ ಯೇಸಪ್ಪನ ಹೋಗಿ ನೋಡಿ ಬಂದ ಯೇಸು ಕ್ರಿಸ್ತನ ಅಂದ್ರೆ ಏನ್ ಹೇಳನಂತಂದಾಗ, ಇಲ್ಲಪ್ಪ ಅಣ್ಣನು ಈ ತರ ಹೇಳ್ಬಿಟ್ಟನ, ಯಾರ ನನ್ನ ತಾಯಿ ಯಾರ ನನ್ನ ತಮ್ಮ ಈ ತರ ಹೇಳೋದ್ರಿಂದ ಹೇಳನಂತ ಹೇಳಿ ಒಂದ್ ವೇಳೆ ಅವ್ರು ಸ್ವಂತ ಯೇಸು ಕ್ರಿಸ್ತನ ತಮ್ಮಂದಿರ ತಂದೆಗೆ ಹೇಳಿರ್ಬೋದೇನು. ಹೇಳಿದಾಗ ಏನ್ ಮಾಡ್ತಂತಂದ್ರೆ ತಂದೆ ಮಕ್ಕಳಲ್ಲಿ ಒಂದಾಗ್ತಾರೆ. ಹೆಂಗ್ ಗೊತ್ತಾರ ಅಂತ ಹೇಳಿ ನಾವು ವಚನದಲ್ಲಿ ನೋಡೋದಾದ್ರೆ ಶಿಲುಬೆಯ ಒಂದು ಓರುವಂತ ಸಂದರ್ಭದಲ್ಲಿ ಲಾಸ್ಟ್ ವಚನ ನೋಡಿಕೊಂಡು ನಾವು ಮುಕ್ತಾಯ ಮಾಡಿಕೊಂಡು ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಿಂದ ನೋಡೋದಾದ್ರೆ, ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇದೇನಾಗಿದೆ ಅಂತಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ಒಂದು ಶಿಲುಬೆಯ ಮೇಲೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ತನ್ನ ತಾಯಿಯಾದ ಮರಿಯಳು ಒಬ್ಬಾಕಿನೇ ಬಂದಿದ್ದಾಳೆ ಅಲ್ಲಿ. ಯಾಕಂದ್ರೆ ಇಲ್ಲಿ ಯೂಸಪ್ಪನ ಬಂದಿಲ್ಲ, ಯೂಸಪ್ಪನ ಮಕ್ಕಳು ಮರಿಯಳ ಅಂದ್ರೆ ಯೂಸಪ್ಪನ ಮಕ್ಕಳು ಇನ್ನು ಯೇಸು ಕ್ರಿಸ್ತನಿಂದ ಹುಟ್ಟಿದಂತ ಮಕ್ಕಳು ಅಲ್ಲಿ ಬಂದಿರುವಂತದನ್ನ ನಾವು ಕಾಣೋದಿಲ್ಲ. ಯಾಕೆ ಬಂದಿಲ್ಲ? ಯಾಕಂದ್ರೆ ಅಲ್ಲಿ ಅನುಮಾನ ಅಲ್ಲಿ ಸಂಪೂರ್ಣವಾಗಿ ಅವ್ರ ತಲೆ ತುಂಬಿಬಿಟ್ಟಿದೆ ಪ್ರಿಯರೇ. ಯಾಕಂತಂದ್ರೆ ಆ ಮೊಟ್ಟ ಮೊದಲದಾಗಿ ಆ ಯೇಸಪ್ಪನ ಏನ್ ಮಾಡ್ತಾನಂದ್ರೆ ಮರಿಗಳನ್ನ ಏನ್ ಮಾಡ್ತಾನಂದ್ರೆ ಅವನ ಅಂದ್ರ ಯಾವ ರೀತಿ ಹೇಳ್ಬೇಕಂತಂದ್ರೆ ಆಕೆಯನ್ನು ಡೌಟ್ ಪಟ್ಟು ಬಿಟ್ಟಿದ್ದಾನೆ. ಈ ದೇವರ ಒಂದು ಕನಸಿನಲ್ಲಿ ಹೇಳಿದಂತ ಒಂದು ಮಾತುಗಳನ್ನು ಕೇಳ್ಕೊಂಡಿದ್ದಾನೋ
ಏನ್ ಮಾಡಿದಾನಂತಂದ್ರೆ ಮರಿಗಳನ್ನು ಸೇರಿಸಿಕೊಂಡಿದ್ದಾನ. ಯೆರೂಸಲೇಮ್ ಜಾತ್ರೆಗೆ ಹೋದಾಗ ನನ್ನ ತಂದೆ ಮನೆಯಲ್ಲಿ ಇರ್ಬೇಕಂತಂದಾಗ ಅಲ್ಲಿಯೂ ಇನ್ನೂ ಜಾಸ್ತಿ ಪ್ರಬಲವಾಯ್ತು. ಆಮೇಲೆ ಮತ್ತೆ ಏನಂತಂದ್ರೆ ತನ್ನ ಮಕ್ಕಳು ಇನ್ನು ಬಂದಾಗ ಯಾರನ್ನ ತಮ್ಮ ಯಾರನಿಗೆ ಅಣ್ಣನ ಅಂತ ಹೇಳಿದಾಗ ಇಲ್ಲಿ ಅವ್ರಿಗೆ ಪರಿಪೂರ್ಣ ಆಯ್ತು. ಯಾಕಂದ್ರೆ ಯೇಸು ಕ್ರಿಸ್ತನ ಶಿಲುಬೆಗೆ ಬರುವಂತ ಸಂದರ್ಭದಲ್ಲಿ ಒಂದ್ ವೇಳೆ ಮರಿಗಳು ಅಂದಿರ್ಬೋದು, ಮಕ್ಕಳಿಗೆ ಹೇಳಿರ್ಬೋದು, ತನ್ನ ಗಂಡನಿಗೆ ಹೇಳಿರ್ಬೋದು. ಕೊನೆಯದಾಗಿ ಏನ್ ಮಾಡೋಣ ಅಂತಂದ್ರೆ ಯೇಸು ನನ್ನ ಮಗನನ್ನು, ಹಿರಿಯ ಮಗನನ್ನು ಏನ್ ಮಾಡೋಣ ಅಂತಂದ್ರೆ ಸಂಧಿಸುವುದಕ್ಕಾಗಿ ಹೋಗೋಣ, ಆತನ ಶಿಲುಬೆಗೆ ಆಗ್ತಾ ಇದ್ದಾರೆ, ಏನು ಅರಿಯದಂತ ಅಂದ್ರೆ ಪಾಪವನ್ನು ತಿಳಿದಂತ ಆತನಿಗೆ ಮರಣದಂಡನೆ ಶಿಕ್ಷೆ ಆಗಿದೆ ನೋಡೋಣ ಅಂತಂದಾಗ ತನ್ನ ತಂದೆ ಅಂದ್ರೆ ತನ್ನ ಮಕ್ಕಳು ಏನಂತಂದಿರ್ಬೋದು. ಯಾಕಂದ್ರೆ ಯೇಸು ಕ್ರಿಸ್ತನ ಒಂದ್ ವೇಳೆ ನೀನು ನೋಡಕ್ ಹೋದ್ರೆ ತಿರುಗಿ ನನಗೆ ಮನೆಗೆ ಬರೋದಕ್ಕಾಗಿ ನಿನಗೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಒಂದ್ ಬೇಕಾದ ಮಾತನ್ನು ಹೇಳಿರ್ಬೋದು ಪ್ರೇಯರಲ್ಲಿ. ಯಾಕಂದ್ರೆ ಯೇಸು ಕ್ರಿಸ್ತನ ಇಲ್ಲಿ ತನ್ನ ತಾಯಿಯನ್ನು ಶಿಷ್ಯನಿಗೆ ಒಪ್ಪಿಸಬೇಕಾದ ಕಾರಣ ಏನು? ಯಾಕಂದ್ರೆ ಯೇಸು ಕ್ರಿಸ್ತನ ಭವಿಷ್ಯವನ್ನು ಅರ್ಥ ಅಂತದನ್ನಲ್ಲ. ಯೇಸು ಕ್ರಿಸ್ತನ ಭವಿಷ್ಯದಲ್ಲಿ ಏನ್ ನಡೀತದೆ ಅಂತ ಗೊತ್ತಿದ್ರು ಸಹ ಗೊತ್ತಿದೆ ಅದಾಗ ಅದಕ್ಕಾಗಿ ಆತನು ತಿರುಗಿ ಅಮ್ಮ ನನ್ಗಾಗಿ ಯಾಕೆ ಆಳ್ತಾ ಇದ್ದೀಯಾ, ನೀನು ತಿರುಗಿ ನೀನು ಮನೆಗೆ ಹೊರಟು ಹೋಗು, ನಿನ್ನ ತಮ್ಮನನ್ನು ಅಪ್ಪನನ್ನು ಚೆನ್ನಾಗಿ ನೋಡಿಕೊಂಡು ನೀನು ಭಕ್ತಿಯಿಂದ ನೀನು ಜೀವನ ಮಾಡಂತ ಹೇಳಿ ತಿರುಗಿ ಕಳಿಸ್ಬೋದಿತ್ತು ಯೇಸು ಕ್ರಿಸ್ತನು. ಆದ್ರೆ ಯೇಸು ಕ್ರಿಸ್ತನಲ್ಲಿ ತನ್ನ ಶಿಷ್ಯನಾದಂತ ಯುಹನ್ನ ಕಳಿಸ್ತದಾನೆ. ಅಂದ್ರೆ ಅಲ್ಲಿ ಏನೇನು ನಡೆದಿರ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ಗೊತ್ತಿದೆ ಪ್ರಿಯರೇ. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಏನಿದೆ ಅಂತಂದ್ರೆ ದಾಂಪತ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಹೊಸದಾಗಿ ಮದುವೆ ಮಾಡಿಕೊಂಡಿರ್ತಕ್ಕಂಥ ದಾಂಪತ್ಯಗಳಲ್ಲಿ ಏನ್ ನಡೀತಿರೋದು ಅಂತಂದ್ರೆ ಒಂದು ಸಣ್ಣ ಪುಟ್ಟದಕ್ಕಾಗಿ ಜಗಳ ಆಡ್ತಿದ್ದಾರೆ. ಯಾಕಂದ್ರೆ ಎಷ್ಟೋ ಸ್ತ್ರೀಯರನ್ನು ಅಂದ್ರೆ ಪುರುಷನನ್ನ, ಯಾಕಂದ್ರೆ ಅವರು ಮದುವೆ ಆದಕ್ಕಿಂತ ಮುಂಚೆ ಅವ್ರಿಗೆ ಇವ್ರಿಗೆ ಯಾವ್ದು ಪರಿಚಯ ಇರೋದಿಲ್ಲ. ಆದರೂ ಪುರುಷನನ್ನು ನಂಬಿಕೊಂಡಿರ್ತಕ್ಕಂಥ ಆ ಸ್ತ್ರೀಯು ನನ್ನ ಗಂಡನು ಮಾಡ್ಕೊಂಡ ಮೇಲೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸಿನಿಂದ ಆಕೆಯನ್ನು ಆತನನ್ನು ವಿವಾಹ ಮಾಡಿದ್ರೆ, ಆತನ ಮದುವೆ ಮಾಡಿಕೊಂಡ ನಂತರ ಏನ್ ಮಾಡ್ತಾನಂತಂದ್ರೆ ನೀನು ತವ್ರ ಮನೆಗೆ ಹೋಗು, ನೀನು ಆಸ್ತಿಯನ್ನು ತೆಗೆದುಕೊಂಡು ಬಾ, ನೀನು ಬಂಗಾರವನ್ನು ತೆಗೆದುಕೊಂಡು ಬಾ, ಹಣವನ್ನು ಸಂಪಾದನೆ ಮಾಡಿಕೊಂಡು ಬಾ, ಯಾಕಂದ್ರೆ ವರದಕ್ಷಿಣೆಯನ್ನು ಪಡೆದುಕೊಂಡು ಬಾ. ಒಂದ್ ವೇಳೆ ನೀನು ವರದಕ್ಷಿಣೆ ಪಡೆದುಕೊಂಡು ಬಂದಿಲ್ಲ ಅಂದ್ರೆ ತಿರುಗಿ ನನ್ನ ಮನೆಗೆ ಬರಬೇಡಿ ಅಂತಕ್ಕಂಥ ಒಂದು ಆಜ್ಞೆಗಳು ಈಗಿನ ಕಾಲದಲ್ಲಿ ಎಷ್ಟೋ ಸಲ ನಡೆದಿದ್ದು ಪ್ರೇರೆ. ಈ ರೀತಿಯಿಂದ ನಡೆಯೋದ್ರಿಂದ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ತ್ರೀಯರು. ಯಾಕಂದ್ರೆ ಅಮಾಯಕರು, ಯಾಕಂದ್ರೆ ನಂಬಿಕೊಂಡು ಬಂದಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಆ ರೀತಿಯಿಂದ ನಂಬಿಕೊಂಡು ಬರ್ತಕ್ಕಂಥವ್ರಿಗೆ ಯಾವ ರೀತಿಯಿಂದ ಪುರುಷರು ಮೋಸ ಮಾಡ್ತಿದಾರೆ ಅಂತಂದ್ರೆ ಈ ರೀತಿಯಿಂದ ವರದಕ್ಷಿಣೆ ಒಂದು ಪಿಡುಗಿನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೋ ಜನ ಸ್ತ್ರೀಯರನ್ನು ದಾರಿ ತಪ್ಪಿಸೋದಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ ಪ್ರೇರಿ. ಇಲ್ಲಿ ಯೇಸಪ್ಪನು ಸಹ ಆದ್ರೆ ಏನ್ ಮಾಡಿದಾನ ಅಂತಂದ್ರೆ ಕೊನೆದಾಗಾದ್ರು, ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಎಂತ ಶತ್ರುವಾಗಿದ್ರು ಸಹ ಕೊನೆ ಸಂದರ್ಭದಲ್ಲಿ ಮರಣದ ಸಂದರ್ಭದಲ್ಲಿ ಆದ್ರೂ ಹೋಗಿ ಏನ್ ಮಾಡ್ತಾನ ಅಂತಂದ್ರೆ ಮುಖವನ್ನು ನೋಡಿ ಬರ್ಬೇಕಂತಕ್ಕಂತ ಒಂದು ಏನಂತಂದ್ರೆ ಏನೋ ಸಂಪ್ರದಾಯ ಇದೆ ಪ್ರೇರಿ ಎಷ್ಟೋ ಕಡೆ. ಯಾಕಂದ್ರೆ ಈತನು ಸಜ್ಜನನ್ ಅಂತ ಹೇಳಿ ಭಕ್ತನ ಅಂತ ಹೇಳಿ ಸಜ್ಜನನ್ ಅಂತ ಭಕ್ತನ ಒಂದ್ ವೇಳೆ ನೀತಿವಂತನಾಗಿದ್ದಗಿನ ಈತನು ಪರಿಶೋಧನೆ ಮಾಡ್ಬೇಕಾಗಿತ್ತು ಯಾರು ಯೇಸಪ್ಪನು. ಏನಂತಂದ್ರೆ ಈತನನ್ನ ಅಂದ್ರೆ ಅಂದ್ರೆ ಪವಿತ್ರಾತ್ಮನಿಂದ ಯೇಸು ಕ್ರಿಸ್ತ ಹುಟ್ಟಿದ್ದಾನೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಕೇಳಿದ್ದೀನಿ, ಈತನ ನಿಜವಾದ ಲೋಕರಕ್ಷಕನು, ಈತನ ಮಾತನ್ನ ಕೇಳಬೇಕು ಅಂತೇಳಿ. ಯಾಕಂದ್ರೆ ಆತನು ಪರಿಶೋಧನೆ ಮಾಡ್ಬೇಕಾದಂತ ಸಂದರ್ಭ ಇದ್ರು ಸಹ ಆತರಲ್ಲಿ ಏನಿಲ್ಲ ಅಂತಂದ್ರೆ ದೇವರ ಮೇಲೆ ಭಯ ಇಲ್ಲ ಪ್ರೇರೆ. ಬೈಲದಕ್ಕಾಗಿ ಏನ್ ಮಾಡಿದ ಅಂತಂದ್ರೆ ಅಲ್ಲಿ ಆಕೆ ಏನಂದ್ರೆ ಪ್ರತಿದಿನ ಹಿಂಸೆ ಪಡಿಸ್ತಾನೆ ಬರ್ತಿದ್ದಾನ. ಯಾಕಂದ್ರೆ ಯೇಸು ಕ್ರಿಸ್ತನ ಈ ರೀತಿ ಹೇಳೋದ್ರಿಂದ ಆತನು ತಾಸನ ಮಾಡಿ ಕೊನೆಯದಾಗಿ ಒಂದು ಆರ್ಡರ್ ಮಾಡಿದ್ದಾನೆ. ಏನಂತಂದ್ರೆ ನೀನು ಇವತ್ತಿನ ಯೇಸು ಕ್ರಿಸ್ತ ಮರಣವನ್ನು ಹೊಂದುವಂತ ದಿನವಾಗಿದೆ, ಇವತ್ತು ನೀನು ಯೇಸು ಕ್ರಿಸ್ತನ ಸಲುವಾಗಿ ನೀನು ಹೋದ್ರಿಗಿನ ತಿರುಗಿ ನನ್ನ ಮನೆಗೆ ಬರೋದಕ್ಕಾಗಿ ನಿನಗೆ ಅವಕಾಶ ಇಲ್ಲ ಎಂತಕ್ಕಂಥ ಮಾತನ್ನು ತನ್ನ ಮಕ್ಕಳು ಮತ್ತೆ ತನ್ನ ಗಂಡನು ಹೇಳೋದ್ರಿಂದ ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ ಕೊನೆದಾಗಿ ಎಟ್ಟಂತ ಕರುಳಿದಲ್ಲ. ಯಾಕಂದ್ರೆ ತನ್ನ ಮಗನನ್ನ ತನ್ನ ಕರಳಿಂದ ಅಂದ್ರೆ ತನ್ನ ಗರ್ಭದಿಂದ ಜನಿಸಿದಂತ ಮಗನಿಗಾಗಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಗಂಡನನ್ನು ತನ್ನ ಮಕ್ಕಳನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂಬಲಿಸ್ತಾಳೆ ಪ್ರಿಯರೇ. ಹಿಂಬಲಿಸಿದ ನಂತರ ಏನಾದಂತಂದ್ರೆ ಆ ಯೇಸು ಕ್ರಿಸ್ತನ ತಾಯಿಯ ಪ್ರೀತಿಯನ್ನು ನೋಡಿಕೊಂಡು ಅಂದ್ರೆ ತಾಯಿಯ ಅಂದ್ರೆ ತಾಯಿ ಜೀವನದಲ್ಲಿ ತನ್ನ ತಂದೆ ತನ್ನ ತಮ್ಮಂದಿರು ಯಾವ ರೀತಿ ಅಂದಿರ್ಬೋದು ಅಂತಕ್ಕಂಥ ವಿಚಾರವನ್ನು ಯೇಸು ಕ್ರಿಸ್ತನ ಗ್ರಹಿಸಿ ನನ್ನ ತಾಯಿ ತಿರುಗಿ ತನ್ನ ತಂದೆ ಮನೆಗೆ ಹೋದ್ರೆ ಸುರಕ್ಷಿತಳಾಗಿರುವುದಿಲ್ಲ, ಆಕೆ ಜೀವನ ಪೂರ್ತಿ ಕಷ್ಟದಲ್ಲಿ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಏನ್ ಮಾಡಿದನ ತನ್ನ ಶಿಷ್ಯನಿಗೆ ಒಪ್ಪಿಸಿಕೊಡುತ್ತದ ನಾವು ನೋಡ್ತಿದ್ದು ಪ್ರೇರಿ. ಯಾಕಂತಂದ್ರೆ ಇಲ್ಲಿ ಈ ವಚನದ ನಾವು ಏನ್ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಮಗೆ ಅದ್ಭುತಗಳಾಗ್ತವೆ ಅಂತಕ್ಕಂಥ ಮೂಢನಂಬಿಕೆಯಲ್ಲಿ ಈ ಸಮಾಜ ಇವತ್ತಿನಲ್ಲಿ ಬದುಕ್ತಾ ಇದ್ರೆ ಸ್ವಂತ ಯೇಸು ಕ್ರಿಸ್ತನನ್ನ ಎತ್ತಂತ ತಾಯಿಯ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಯೇಸು ಕ್ರಿಸ್ತನ ಜನಿಸಿನಿಂದ ಹಿಡಿದು ಅಂದ್ರೆ ಮರಿಗಳ ಮರಣ ಹೊಂದುವ ದಿನದವರೆಗೂ ಆಕೆ ದಿನಗಳೆಲ್ಲ ಕಣ್ಣೀರಿನ ದಿನಗಳು ಪ್ರೇರಿ. ಯಾಕಂದ್ರೆ ಬಹಳ ಇದನ್ನ ನಾವು ಸಂಕ್ಷಿಪ್ತವಾಗಿ ನಾವು ಗಮನಿಸುವುದಾದ್ರೆ ಪ್ರತಿಯೊಂದು ಹಂತದಲ್ಲಿ ಆಕೆಯನ್ನು ನೋವನ್ನು ಅನುಭವಿಸಿದ್ದಾಳೆ. ಯಾಕಂದ್ರೆ ನಾವು ಅಂದ್ರೆ ನೇರವಾಗಿ ಅಥವಾ ನಮಗೆ ಪ್ರತ್ಯಕ್ಷವಾಗಿ ನಮಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲದಿದ್ದರೂ ಆಕೆ ಕಷ್ಟಗಳನ್ನು ನಮಗೆ ಕಣ್ಣಿಗೆ ಕಾಣುವಂತದ್ದನ್ನಾಗಿದ್ದವು ಪ್ರಿಯರಿ.
ಯಾಕಂದ್ರೆ ಇಲ್ಲಿ ಆ ಅವ್ರು ಎಲ್ಲರೂ ತನ್ನ ತಂದೆ ಆತರ ಯೇಸು ಕ್ರಿಸ್ತನ ಅಂದ್ರೆ ತಂದೆ ಅಥವಾ ತಮ್ಮಂದಿರು ಒಂದ್ ವೇಳೆ ಭಕ್ತರಾಗಿದ್ರೆ ಆ ಮರಣದ ಸಂದರ್ಭದಲ್ಲಿ ಅಂದ್ರೆ ಶಿಲ್ಬೆಯಲ್ಲಿ ಊರುವ ಸಂದರ್ಭದಲ್ಲಿ ಅವ್ರ ಸಂಗಡ ಅವ್ರು ಇರ್ತಿದ್ರು. ಅಲ್ಲಿಲ್ಲ ಅಂತಂದ್ರೆ ಆಕೆ ಜೀವನ ಏನದಂತಂದ್ರೆ ನಿರಂತರವಾಗಿ ಕಣ್ಣೀರೆ. ಅದಕ್ಕಾಗಿ ಅದ್ರ ಬಗ್ಗೆ ಒಂದು ಹಾಡನ್ ಇದೆಯಲ್ಲ ಪ್ರಿಯರೇ, ಯಾಕಂದ್ರೆ ಕ್ರಿಸ್ತನ ಪಡೆದ ಮರಿಗಳಿಗೆ ಕಣ್ಣೀರೆ ಅಂತಕ್ಕಂತ ಒಂದು ಹಾಡನ್ನ ಅದ್ಭುತವಾಗಿ ರಚನೆ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತಿನಲ್ಲಿ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ರೆ ಈಗಿನ ಕಾಲದಲ್ಲಿ, ಯಾಕಂದ್ರೆ ಯೇಸು ಕ್ರಿಸ್ತನನ್ನು ಆಕೆಯನ್ನು ಭೌತಿಕವಾಗಿ ಅಂದ್ರೆ ತನ್ನ ಗರ್ಭದಲ್ಲಿ ತನ್ನ ಮಗನಾಗಿ ಪಡೆದು ಇವತ್ತು ನಾವು ಆತ್ಮಿಕವಾಗಿ ಯೇಸು ಕ್ರಿಸ್ತನನ್ನು ನಾವು ಪಡೆದಿದ್ದೇವೆ. ಆತ್ಮಿಕವಾಗಿ ನಾವು ಆತನನ್ನು ಒಬ್ಬ ದೇವರಾಗಿ ನಾವು ಆತ್ಮದಲ್ಲಿ ನಾವು ಆತನ ಸ್ವೀಕಾರ ಮಾಡಿದ್ದೇವೆ. ಸ್ವೀಕಾರ ಮಾಡಿರೋದ್ರಿಂದ ಇವತ್ತು ನಮಗಿನೂ ಕಣ್ಣೀರ ಪ್ರಿಯರೇ, ನಮಗಿನ ಕಣ್ಣೀರ ನಿರಂತರ. ಎಲ್ಲಿವರೆಗೆ ಕಣ್ಣೀರ ಅಂದ್ರೆ ಯೇಸು ಕ್ರಿಸ್ತನ ಯಾವತ್ತು ನಾವು ಮನಪೂರ್ವಕವಾಗಿ ನಂಬಿಕೊಂಡಿವಿ, ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಯಾವತ್ತು ಜಾಗ ಕೊಟ್ಟಿವಿ, ಅಲ್ಲಿಂದ ಹಿಡಿದು ನಾವು ಇರುವವರೆಗೆ ಭೂಲೋಕದಲ್ಲಿ ನಮಗೆ ನಮ್ಮ ಮುಂದಿನಲ್ಲಿ ಶ್ವಾಸ ಇರುವವರೆಗೆ ನಮಗೆ ಕಷ್ಟಗಳು ಕಣ್ಣೀರಗಳೇ ನಮಗೆ ನಿರಂತರವಾಗಿ ಇರ್ತಾವ. ಯಾಕಂದ್ರೆ ಇವತ್ತಿನಿಂದಲೇ ಕ್ರೈಸ್ತತ್ವ ಯಾವ ರೀತಿಯಿಂದ ಮಾಯದಲ್ಲಿದೆ ಅಂತಂದ್ರೆ ಯೇಸು ಕ್ರಿಸ್ತನನ್ನು ನಂಬಿಕೊಂಡ್ರೆ ನಿಮ್ಗೆ ಈ ರೀತಿಯಿಂದ ಆತವ ಅಂತೇಳಿ ಒಂದು ಮಾಯದ ಮಾತುಗಳನ್ನ ಹೇಳಿ ಎಷ್ಟೋ ಸಭೆಗಳನ್ನ ತುಂಬಿಸ್ತಾ ಇದ್ದಾರೆ. ಯಾಕಂತಂದ್ರೆ ಆ ರೀತಿಯಿಂದ ತುಂಬಿಸಬಾರ್ದು ಪ್ರಿಯರೇ. ತುಂಬಿಸೋದ್ರಿಂದ ನಾವು ಪ್ರಕಟಣೆ ಗ್ರಂಥದಲ್ಲಿ ಹೇಳೋ ಪ್ರಕಾರವಾಗಿ ನಾವು ವಾಕ್ಯಕ್ಕೆ ಒಳಪಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಸೇರಿಸುವ ಅಧಿಕಾರ ಕೊಟ್ಟಿಲ್ಲ, ವಾಕ್ಯವನ್ನು ತೆಗೆದುಹಾಕೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿಲ್ಲ. ಇವತ್ತಿನಿಂದಲೇ ಎಷ್ಟು ಸಲ ನಾವು ವಾಕ್ಯವನ್ನು ಸೇರಿಸಿದ್ವಿ, ಎಷ್ಟು ಸಲ ನಾವು ವಾಕ್ಯವನ್ನು ತೆಗೆದಿದ್ದೀವಿ, ನಾವು ಬಹಳ ಆಲೋಚನೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಸಮಯ ಬಹಳ ಆಗಿರುವುದರಿಂದ ನಾನು ವಚನಗಳು ನಾನು ಇಲ್ಲಿಗೆ ಸಂದೇಶವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಿಯರೇ. ಕಣ್ಣು ಮುಚ್ಚಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಭೂಮಿ ಆಕಾಶಗಳನ್ನು ಅದರಲ್ಲಿರ್ತಕ್ಕಂತಹ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆಯಾದ ದೇವರೇ, ಇದುವರೆಗೆ ತಂದೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ತಂದೆ ನಿಮ್ಮ ಮನಸ್ಸನ್ನು ತಂದೆ ನಮಗೆ ತಿಳಿಸ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ತಂದೆ. ಇವತ್ತಿನಲ್ಲಿ ಒಳ್ಳೆ ಅಂಶದ ಬಗ್ಗೆ ತಂದೆ ನಮಗೆ ತಿಳಿಸಿದಿರಿ. ಯೇಸು ಕ್ರಿಸ್ತನ ಜನನದ ಹಿಂದೆ ತಾಯಿಯಾದ ಮರಿಯಾಳ ಕಣ್ಣೀರಿನ ದಿನಗಳು ಎಂಬತಕ್ಕಂತ ಒಂದು ಅದ್ಭುತವಾದ ಅಂಶದ ಬಗ್ಗೆ ತಂದೆ ನಮಗೆ ತಿಳಿಸಿದ್ದೀರಿ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ಅದ್ಭುತಗಳು ನಡೀತಾವ. ಎಲ್ಲ ರೀತಿಯಿಂದ ಸಂತೋಷ ಅಂದ್ರೆ ಭೌತಿಕವಾದಂತ ಯಾವ ಕಷ್ಟಗಳು ನಷ್ಟಗಳು ಇರೋದಿಲ್ಲ ಅಂತಕ್ಕಂತ ಒಂದು ಮಾಯ ಬೋಧನೆ ಇಲ್ಲಿ ತಂದೆ ಈ ಕ್ರೈಸ್ತತ್ವ ತಂದೆ. ಒಬ್ಬ ತಾಯಿ ತನ್ನ ಯೇಸು ಕ್ರಿಸ್ತನ ಅಂದ್ರೆ ಪಾಪದಿಂದ ನಮ್ಮನ್ನು ಬಿಡಿಸಿದಂತ ಯೇಸು ಕ್ರಿಸ್ತನನ್ನು ಪಡೆದಂತ ತಾಯಿಯಾದ ಮರಿಗಳೇನೆ ತನ್ನ ಜೀವನದಲ್ಲಿ ತಂದೆ ತನ್ನ ಯೇಸು ಕ್ರಿಸ್ತನನ್ನು ಪಡೆದ ದಿನದಿಂದ ತಾನಿರುವಂತ ದಿನದಲ್ಲಿ ಕಣ್ಣೀರಲ್ಲಿ ಕೈ ತೊಳೆದಿರುವಾಗ ತಂದೆ ಇವತ್ತಿನ ದಿನದಲ್ಲಿ ಇಂಥ ಮಾತುಗಳನ್ನು ತಂದೆ ನಮ್ಮ ವಾಕ್ಯದ ಮುಖಾಂತರ ಎಚ್ಚರಿಸಿ ನಾವು ಮಾಯದಲ್ಲಿ ಮೋಸದಲ್ಲಿ ತಂದೆ ತೊಡಗದಂತೆ ನಮ್ಮನ್ನು ಒಂದು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸ್ಥಿರವಾಗಿ ನಿಂತುಕೊಂಡು ತಂದೆ ನಿಂದ್ರಿಸಿಕೊಂಡು ತಂದೆ ನಿಮ್ಮ ಶ್ರೇಷ್ಠವಾದಂತ ಮಾತುಗಳು ನಮಗೆ ತಿಳಿಸ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ತಂದೆ. ಅದೇ ರೀತಿಯಾಗಿ ತಂದೆ ಎಲ್ಲಾ ಇಲ್ಲಿವರೆಗೆ ತಂದೆ ನಿಮ್ಮ ಮಕ್ಕಳು ಕೇಳಿದಂತ ನಿಮ್ಮ ಮಾತುಗಳನ್ನು ತಂದೆ ತಾವು ಹೃದಯ ಮಲಗಿಕೊಂಡು ಪ್ರತಿದಿನ ತಂದೆ ಈ ಮಾತುಗಳನ್ನು ಮರೆಯದಂತೆ ಕಷ್ಟಗಳು ಕಣ್ಣೀರುಗಳು ಬರುವಂತ ಸಂದರ್ಭದಲ್ಲಿ ತಾಯಿಯಾದ ಮರಿಗಳ ಕಣ್ಣೀರನ್ನ ದಿನಗಳು ಅಂತಕ್ಕಂಥ ಈ ಪಾಠದಲ್ಲಿ ಆಕೆ ಪಟ್ಟಂತ ಪ್ರಯಾಸವನ್ನ ನೆನಪು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ನಷ್ಟಗಳನ್ನು ಸಹಿಸಿಕೊಂಡು ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡು ನಿರಂತರವಾಗಿ ತಂದೆ ತಾವು ಜೀವಮಾನ ಕಾಲದಲ್ಲಿ ತಂದೆ ಶಿಲುಬೆಯನ್ನು ಹೊತ್ತುಕೊಂಡು ತಾವು ಜೀವನವನ್ನು ಮಾಡುವುದಕ್ಕಾಗಿ ಅವ್ರಿಗೆ ಸಹಾಯ ಮಾಡ್ತಾ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನು ಒಡೆಯನು ಪ್ರಪಂಚಕ್ಕೆ ಮೋಕ್ಷ ಪ್ರದಾತನಾದಂತ ಪ್ರಭು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯ ಸಹವಾಸವು ಇಲ್ಲಿವರೆಗೂ ಕೇಳಿದಂತ ನಿಮ್ಮ ಮಕ್ಕಳ ಮೇಲೆಯೂ ಯೇಸು ಕ್ರಿಸ್ತನ ಎರಡನೇ ಆಗಮನದವರೆಗೂ ಸದಾ ಅವರ ಮಧ್ಯದಲ್ಲಿ ನೆಲೆಯಾಗಿ ಇರಲಿ ತಂದೆ. ಆಮೇಲೆ ಎಲ್ರಿಗೂ ವಂದನೆ.